ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ ನಾರಾಯಣ ನಮಸ್ತುತೆ ನಾರಾಯಣ ನಮಸ್ತುತೆ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೀಶ್ವರ आदिशक्ति माता की जय मंगलम जय नम पार्वती पतीश्वर महादेव अखिलांड कोटि ब्रह्मांड ईश पंडरीनाथನ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತಾ ಸಂತ ಶಿರೋಮಣಿ ಜ್ಞಾನಾಚ ಪುತಳ ಪ್ರಗಟಲ ಭೂತಳ ಚೈತನ್ಯಾಚ ಜೀವಳ ಅನ್ನುವ ಹಾಗೆ ಕೈವಲ್ಯ ಸಾಮ್ರಾಜ್ಯ ಜ್ಞಾನೇಶ್ವರ ಮಹಾರಾಜರ ಶರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಅದೇ ರೀತಿಯಾಗಿ ಆದಿಶಕ್ತಿ ಮಾತೆ ಜಗನ್ಮಾತೆ ನವರಾತ್ರಿ ನಿಮಿತ್ತವಾಗಿ ಆಶೀನರಾದಂತಹ ಅಧಿಷ್ಠಾನ ಶಕ್ತಿಯಾದಂತಹ ಆ ಜಗನ್ಮಾತೆಯನ್ನ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಸೂಕ್ತ ವೃಂದದಲ್ಲಿ ಹೃದಯದ ರೂಪದಲ್ಲಿ ಚೈತನ್ಯ ಸ್ವರೂಪವಾಗಿ ವಿರಾಜಮಾನವಾದಂತಹ ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಆದಿಶಕ್ತಿ ಜಗನ್ಮಾತೆಯ 8ನೆಯ ದಿನದ ಜಗನ್ಮಾತೆಯ ಒಂದು ಸೇವೆಯಲ್ಲಿ ನಾವು ಎಲ್ಲರೂ ಪಾಲ್ಗೊಳ್ಳುತ್ತಾ ಆ ಜಗನ್ಮಾತೆಯ ಕೃಪೆಗೆ ಪಾತ್ರರಾಗೋಣ. ಇವತ್ತಿನ 8ನೆಯ ದಿನದಲ್ಲಿ ಜಗನ್ಮಾತೆ ತಾನು ಒಂದು ರೂಪವನ್ನ ತಾಳ್ತಾ ಇದ್ದಾರೆ. ಅದು ಯಾವುದಂದ್ರೆ ಮಹಾಗೌರಿ ಅಂತ. ಗೌರಿ ಅವತಾರವನ್ನು ತಾಳ್ತಾ ಇದ್ದಾಳ. ನಿನ್ನೆ ನಾವು ನೋಡಿದ್ದೀವಿ ಜಗನ್ಮಾತೆ ಕಾಳಿ ರೂಪವನ್ನ ಕಾಳಿ ರೂಪವನ್ನ ತಾಳಿದಾಗ ಯಾವ ರೂಪವಾಗಿದ್ದದಂತಂದ್ರೆ ಕ್ರೋಧ ರೂಪದಲ್ಲಿ ನೋಡಿದೀವಿ, ಕಣ್ಣುಗಳು ರುದ್ರ ಅವತಾರದಲ್ಲಿ ನೋಡಿದೀವಿ. ಆ ದುಷ್ಟರನ್ನ ಯಾವ ರೀತಿಯಾಗಿ ಈ ದುಷ್ಟರಿದ್ರಲ್ಲ, ಯಾರು ಚಂಡ, ಮುಂಡ, ಸುಗ್ರೀವ, ದುಮ್ರಲೋಚನ, ರಕ್ತ ಬೀಜಾಸುರ, ನೀನು ಯಾವ ರೀತಿಯಾಗಿ ರಕ್ತ ಬೀಜಾಸುರನ ಸಂಹಾರ ಮಾಡ್ಲಿಕ್ಕೆ ಜಗನ್ಮಾತೆ ಎಷ್ಟು ಒಂದು ಪ್ರಯತ್ನ ಪಟ್ಲಂತಂದ್ರೆ ಅದನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಜಗನ್ಮಾತೆ ರಕ್ತ ಬೀಜಾಸುರನ ಸಂಹಾರ ಮಾಡಬೇಕಾದ್ರೆ ಒಂದು ಹನಿ ಎಲ್ಲಿ ರಗತ ಬೀಳ್ತದಲ್ಲ ಅಲ್ಲಿ ಸಾವಿರಾರು ರಕ್ತ ಬೀಜಾಸುರ ಹುಟ್ಟಿದ್ರು. ಅಂತ ರಕ್ತ ಬೀಜಾಸುರನನ್ನ ಜಗನ್ಮಾತೆ ಕೊನೆಯದಾಗಿ ಏನು ಮಾಡ್ಯಾರಂತಂದ್ರೆ ತನ್ನ ಕಾಳಿ ರೂಪವನ್ನ ಧರಿಸಿ ನಾಲಿಗೆಯನ್ನ ಏನು ಮಾಡ್ಯಾರಂದ್ರೆ ಭೂಮಿ ಮೇಲೆ ತೆಗೆದುಬಿಟ್ರು. ಭೂಮಿಯ ಮೇಲೆ ತನ್ನ ನಾಲಿಗೆಯನ್ನೇ, ಎಷ್ಟು ಭೂಮಿ ಇರಲ್ಲ ಅಷ್ಟು ಭೂಮಿ ಮೇಲೆ ತನ್ನ ನಾಲಿಗೆಯನ್ನು ಚಾಚಿಬಿಟ್ರು ಜಗನ್ಮಾತೆ. ಅದರ ಮೇಲೆ ಆ ರಕ್ತ ಬೀಜಾಸುರನನ್ನು ತೆಗೆದುಕೊಂಡು ಸಂಹಾರ ಮಾಡಿರು ಅನ್ನುವಂಥದ್ದು ನೀವು ನೋಡಿದೀವಿ. ಆ ದುಷ್ಟರನ್ನ ಸಂಹಾರ ಮಾಡಬೇಕಂತ ಕ್ರೋಧವಾದಂತಹ ಕಾಳಿಕೆ ದೇವಿ
ತನ್ನ ರೂಪವನ್ನು ಎಲ್ಲ ಕ್ರೋಧದಲ್ಲಿ ಏನಾಗಿತ್ತು ಅಂತಂದ್ರೆ ನೀಲಿ ಸ್ವರೂಪದವಾಗಿಬಿಟ್ಟು ಜಗನ್ಮಾತೆ ಕ್ರೋಧದಲ್ಲಿ ಎಷ್ಟು ಕ್ರೋಧವಾಗ್ಯಾಳಂದ್ರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಶಿವನಿಗೆ ಮೊದಲಾಗಿ ಅದನ್ನು ಶಾಂತ ರೂಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವ ನೋಡಿ ಈ ಕಾಳಿ ರೂಪವನ್ನು ನೋಡಿ ತಾನು ಒಂದ್ಕರೆ ದಿಗ್ಭ್ರಮೆ ಆಗ್ತಾನೆ. ಇದಕ್ಕೇನು ಉಪಾಯ ಅಂತ ಕೇಳಿದಾಗ ಇದಕ್ಕೆ ಹಿಮಾಲಯದಲ್ಲಿರುವಂತಹ ಮಾನಸ ಸರೋವರ ಅಂತ ಹೇಳಿ ಬರುತ್ತದೆ. ಆ ಮಾನಸ ಸರೋವರದಲ್ಲಿ ಕಾಳಿಯ ರೂಪ ತಾಳಿದಂತ ನೀನು ಹೋಗಿ ಸ್ನಾನ ಮಾಡಿದರೆ ನಿನ್ನ ಮೊದಲು ಶಾಂತಿ ಸ್ವರೂಪ ಆಗ್ತಿ ಅಂತ ಹೇಳಿ ಪರಮಾತ್ಮ ಹೇಳಿದಾಗ ಆ ಕಾಳಿ ಸ್ವರೂಪವನ್ನು ಪಡೆದಂತಹ ಜಗನ್ಮಾತೆ ಕ್ರೌದ್ಧ ರೂಪವಾಗಿ ತೆಗೆದುಕೊಂಡಂತಹ ಶರೀರವನ್ನು ಹೋಗಿ ಆ ಮಾನಸ ಸರೋವರದಲ್ಲಿ ಏನು ಮುಳುಗುತ್ತಾ ಮುಳುಗಿ ನೀರಿನೊಳಗೆ ಹೋದಾಗ ಹಾಯಿ ಎಂದು ಪರಿಣಿಸ್ತದಲ್ಲ, ಆ ರೀತಿ ಆ ಜಗನ್ಮಾತೆಯಲ್ಲಿರುವಂತಹ ದುಷ್ಟರ ಒಂದು ಶಕ್ತಿಯಿಂದ ಆವರಿಸಲ್ಪಟ್ಟಂತಹ ಶಕ್ತಿ ರೂಪವಾದಂತಹ ಒಂದು ಕವಚ ಏನಾಗಿತ್ತು ಅದೆಲ್ಲ ಕರಿದು ಹೋಗಿಬಿಡ್ತದ. ಆ ಮಾನಸ ಸರೋವರದಿಂದ ಮೇಲೆ ಕೆದ್ದಾಗ ಜಗನ್ಮಾತೆ ಹೆಂಗಾಗಿರ್ತಾಳಂತಂದ್ರೆ ಶಾಂತಿ ಸ್ವರೂಪವಾಗಿ, ಶುಭ್ರವರ್ಣವಾಗಿ, ಆನಂದ ಸ್ವರೂಪವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶಾಂತ ಸ್ವರೂಪವಾಗ್ತ. ಅದೇ ರೀತಿಯಾಗಿ ತನ್ನ ಕೈಯಲ್ಲಿ ಭಕ್ತರಿಗೆ ಅಭಯವನ್ನು ಕೊಡುವಂಥದ್ದು ಕಮಲ ಬಣ್ಣ, ಅಭಯ ಹಸ್ತ ಕೊಡುವಂತಹ ಮೂರ್ತಿ ಆಗ್ತಾಳೆ. ಅದು ಇವತ್ತಿನ 2ನೇ ದಿನದಲ್ಲಿ ಬಂದಂತಹ ಸರಸ್ವತಿ ರೂಪ ಅಂತ ಕರೀತಾರೆ. ಆ ಜಗನ್ಮಾತೆಯ ಸ್ವರೂಪದ ಚಿಂತನೆಯನ್ನ ನಾವು ನೀವೆಲ್ಲ ಮಾಡ್ತಾ ಇವತ್ತು ನಿನ್ನೆವರೆಗೆ ನಾವು ನೋಡಿದ್ದೀವಿ, ದುಷ್ಟರನ್ನ ಸಂಹಾರ ಮಾಡಿ ರಕ್ತ ಬೀಜಾಸುರನ ಸಂಹಾರ ಮಾಡಿದ್ರು. ರಕ್ತ ಬೀಜಾಸುರ ಸಂಹಾರ ಆಗಿದ್ದು ಶುಂಭ ಮತ್ತು ನಿಶುಂಭರಿಗೆ ಸುದ್ದಿ ಗೊತ್ತಾಯ್ತು. ಇಬ್ರು ಅಣ್ಣ ತಮ್ಮ, ಶುಂಭ ಅಂದ್ರೆ ಅವಿವೇಕಿ ಅಂತ ಕರೀತಾರೆ. ಅದಕ್ಕೆ ಇಬ್ರು ಹೆಂಗಿದ್ದಾರಂದ್ರೆ ಇಬ್ರು ಅಣ್ಣ ತಮ್ಮ ಅವಿವೇಕಿ ಮತ್ತು ಅಜ್ಞಾನಿ ಅಂತ ಕರೀತಾರೆ. ಅಂತ ಅಣ್ತಂಬರಿದ್ರು. ಅವ್ರು ಹಂಗಿದ್ರ ತಗೊಂಡು ಈ ಎಲ್ಲ ರಾಕ್ಷಸರನ್ನ ಸಾಯುವಂತೆ ಮಾಡಿದ್ರು. ಜಗನ್ಮಾತೆ ಕೈ ಒಳಗ ಸಂವಾರ ಆಗಿ ಹೋದ್ರು. ಅವರೇ ಒಳ್ಳೆಯವ್ರಿದ್ರಂದ್ರೆ ಇದಾಗ್ತಿತ್ತು. ಅದಕ್ಕಾಗಿ ಮೊದಲನೇದಾಗಿ ಹುಟ್ಟಿದವರು ಇವರು ಶುಂಭ ನಿಶುಂಭರು. ಇವ್ರೇನು ತಾವು ಸಂವಾರ ಆಗೋಕ್ಕಿಂತ ಮುಂಚಿತವಾಗಿ ಇವ್ರನ್ನೆಲ್ಲರೂ ಸಂವಾರ ಆದ್ರು. ಆಮೇಲೆ ಇವರಿಬ್ಬರು ಏನ್ ಮಾಡಿರಪ್ಪ ಅಂತಂದ್ರೆ ರಕ್ತ ಬೀಜಾಸುರನ ಸಂವಾರ ಮಾಡಿದಂತಹ ಆ ಸ್ತ್ರೀ ಏನದಾಳ ಅವಳನ್ನ ನಾವು ಬಿಡಬಾರದು. ಅದಕ್ಕಾಗಿ ಅಣ್ಣ ನೀನು ನಾ ಹೋಗಿಕ್ಕಿನ ಸಂವಾರ ಮಾಡ್ತೀನಿ, ಅಷ್ಟಲ್ಲ ಅಕ್ಕಿ ಜಡಿಗಳನ್ನ ಹಿಡಿದು ಎಳ್ಕೊಂಡು ಬರ್ತೀನಿ ಅಂತೇಳಿ ನಿಶುಂಭ ಹೇಳಿದ. ತಮ್ಮ ಅಷ್ಟು ಸಾಮಾನ್ಯ ಹೆಣ್ಮಗಳೆಲ್ಲಕ್ಕಿ ಎಂಟಂತಹ ಚಂಡಮುಂಡರನ್ನ, ಸುಗ್ರೀವರನ್ನ, ರಕ್ತ ಬೀಜಾಸುರನನ್ನು ಸಂವಾರ ಮಾಡಿದಾಳ. ನೋಡಪ್ಪ ತಮ್ಮ, ಏನೇ ಅಣ್ಣ ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲ, ನೋಡು ಈ ಅಪ್ಪಣೆಯನ್ನ ಮಾಡು. ಆ ಹೆಣ್ಮಗಳು ಹಿಡ್ಕೊಂಡ್ ಬರಕ್ ಆಗುದಿಲ್ಲ ಅಂತ ಹೇಳ್ಕೊಂಡು ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು
ನಿಶುಂಭ ಏನ್ ಮಾಡ್ತಾನಂದ್ರ ಆ ಜಗನ್ಮಾತೆ ಇರುವಂತಹ ಒಂದು ಅರಣ್ಯಕ್ಕೆ ಪ್ರವೇಶ ಮಾಡ್ತಾನ. ರಕ್ತ ಬೀಜನ ಸಾಯ ಕಾಣಲು ಶಕ್ತದರ ಸುಮ್ಮನೆ ಶುಂಭರ ರಕ್ತನಯನಗಳಿಂದ ಕೋಪದ್ರವೇಕ ತಾಳಿ ಯುಕ್ತ ಬಲ ಸಹಿತನ ಅತ್ಯುತ್ತವಾಗಿ ಮುತ್ತಿಕೆಯುಂಟಲ್ ತಲೆಯ ಸುರಿಯು ಮಾ ಶರವಹ. ರಕ್ತ ಬೀಜ ಮರಣದ ಕಾಣುತ್ತಾ ಪರಾಕ್ರಮಿಯ ಶುಂಭ ನಿಶುಂಭರು ಕಣ್ಣಿನಿಂದ ಶಿಕ್ಷಾಳವಾದ ಹೊಂದಿ ಯೋಗ್ಯ ಸೈನ್ಯದಿಂದ ದೇವಿಯನ್ನ ಮೇಲೆ ಸೈನ್ಯ ತೆಗೆದುಕೊಂಡು ಬಂದು ದೇವಿ ಮೇಲೆ ಎರಗಿದರು. ವಿಶೇಷವಾಗಿ ಮುಕ್ತಿ ಬಾಣಿಗೆ ಬೆಳೆದ ಹೊರತಾಗಿ ಉಳಿದ ಭಯಂಕರ ಬಾಣಗಳನ್ನ ದೇವಿ ಮೇಲೆ ಬಿಡಲಿಕ್ಕೆ ಪ್ರಾರಂಭ ಆಯಿತು. ಯುದ್ಧ ಪ್ರಾರಂಭ ಆಯ್ತು. ಇವಾಗ ಬಹು ಸಾಮರ್ಥ್ಯದಿಂದ ಏರಿ ಹೋಗಿ ಬಾಣ ಸಮೂಹಗಳನ್ನು ಕದಿದವು. ಆಕೆ ಹೆಂಗ ಮ್ಯಾಲ ಬರಾಕತ್ತು ಹಂಗ ಜಗನ್ಮಾತೆ ಆಕೆ ಯುದ್ಧಕ್ಕೆ ತಯಾರಾಗಿ ತನ್ನಲ್ಲಿರುವಂತಹ ಖಡ್ಗಗಳನ್ನ, ಬಿಲ್ಲುಗಳನ್ನ, ಭರ್ಚಿಗಳನ್ನ, ಆಯುಧಗಳನ್ನ ಎಲ್ಲ ಜಗನ್ಮಾತೆಯು ಹೆಂಗ ದುಷ್ಟ ನಿಶುಂಭ ಬರಲಿಕ್ಕ ಯುದ್ಧವನ್ನ ತಗೊಂಡ ಎಷ್ಟೋ ಸೈನಿಕರು ತಗೊಂಡ ಆಕೆ ಮೇಲೆ ಮುತ್ತಿಗೆಗಳು ಎಂದಾಗ ಈಕೆ ಹುಂಕರಿಸಿ ಅವರ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ಕ್ರೂರವಾದ ವಾಹನಗಳು ಕಾರಣವೇ ಸುರಿದವು ಸಿರಿಗಳು ಇಬ್ಬರವುಗಳನ್ನು ತಡೆದುಕೊಂಡರು ದೇವಿದಿಯೋ. ಈ ರೀತಿಯಾಗಿ ಹೆಂಗ ಮಳಿ ಆಗ್ತದಲ್ಲ ಹಂಗ ದೇವಿ ಮೇಲೆ ಬಾಣಗಳು ಬೀಳಲಿಕ್ಕೆ ಪ್ರಾರಂಭ ಆಯಿತು. ಅವರು ದೇವಿ ಮೇಲೇನು ಬಿಡಾಕತ್ರು. ದೇವಿ ಆ ರಕ್ಕಸರ ಮೇಲೆ ನಿಶುಂಭರ ಮೇಲೆ ಬಿಡ್ಲಿಕ್ಕೆ ಪ್ರಾರಂಭ ಆತ. ಅದೇ ರೀತಿಯಾಗಿ ಅವನ ಜೊತೆಗಿನ ತನ್ನ ಅಣ್ಣನೂ ಪ್ರವೇಶ ಮಾಡಿದೆ. ಯಾಕಂದ್ರೆ ಆ ಸಾಮಾನ್ಯ ಹೇಳಲ್ಲ ಪೈಕಿ ಮತ್ತ ನಿನಗೊಬ್ಬರು ಏನಾಗಲ್ಲ, ನಿನ್ನ ಜೊತೆಯಾರು ಇರ್ತಾನೆ ಅಂತೇಳಿ ಅವನೇ ಬಂದ್ಬಿಟ್ಟ. ಶುಂಭನಸು ಸಾಮರ್ಥ್ಯವನ್ನು ನೋಡಿ 10 ಮುಖ 8 ಭುಜ 3 ನೇತ್ರ ಬಂಗಾರ ವರ್ಣದ ಉಡುಗೆಯು ಬಿಳಿ ವರ್ಣದ ಶರೀರ ಕತ್ತಿಗರಿ ಶಾರಂಗ ಬಿಲ್ಲು ಮುತ್ತಿವಾರಣ ಮೃತ್ಯುವಿನ ತಾಯಂತಿವಲ್ಲಭ ಸರಸ್ವತಿಯೋ ತೋಳಂದಹ. ಜಗನ್ಮಾತೆ ಹೆಂಗ್ ಕಾಣ್ತೇವೆ ಅಂತಂದ್ರೆ ತನ್ನಲ್ಲಿರುವಂತಹ 10 ಮುಖಗಳನ್ನ ತಾಳೆಯೋ ಜಗನ್ಮಾತೆ, 8 ಭುಜಗಳನ್ನ ತಾಳೆಯೋ, 3 ನೇತ್ರಗಳನ್ನ. ಯಾಕಂದ್ರೆ ಹಣಿಯಲ್ಲಿರುವಂತಹ ಕ್ರೋಧ ನೇತ್ರ ಬಹಳ ಅದ್ಭುತವಾದಂತಹ ಶಕ್ತಿಯಿಂದ ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ಆ ಪರಮಾತ್ಮನ ಶಿವನ ನೇತ್ರ ಅಂತ ವರ್ಣನೆ ಮಾಡ್ತಾ ಇದ್ದ. ಬಂಗಾರ ವರ್ಣದ ಉಡುಗೊರೆ ಹೆಂಗಿದ್ವು ಅಂದ್ರ ಅತಿ ಪಿತಾಂಬರವನ್ನ ನೋಡ್ರ 1,000 ಪ್ರಕಾಶಗಳ ಸೂರ್ಯರ ಪ್ರಕಾಶಕ್ಕಿಂತ ಹೆಚ್ಚುವಾದಂತಹ ಪಿತಾಂಬರಗಳನ್ನ ಧರಿಸಿದ್ದ ನೋಡ್ರಿ ಜಗನ್ಮಾತೆ. ಬಿಳಿ ವರ್ಣದ ಶರೀರ ಏನು ನೋಡ್ಬೇಕ್ರಿ, ಎಂತವರಿಗೂ ಆ ಸೂರ್ಯ ಚಂದ್ರಾದಿಗಳು ಬೆಳಕೇ ಆಗಿಲ್ಲ, ಅಷ್ಟು ಬೆಳಕ ಆ ಜಗನ್ಮಾತೆಯ ಒಂದು ಮುಖದಿಂದ ಬೀಳ್ತಾ ಇತ್ತು ಅಂತ. ಅದೇ ರೀತಿಯ ಕೈಗಳಲ್ಲಿ ಗದಿ, ಕತ್ತಿ, ಬಾಣು, ಬಿಲ್ಲುಗಳನ್ನ ಹಿಡಿದುಕೊಂಡು ಮೃತ್ಯುದೇವರ ತಾಯಿಯಂತಿ. ಹೆಂಗಂದ್ರ ಮೃತ್ಯುದೇವಿ ಹೆಂಗ್ ಬರಾಕತ್ತ ಅಂತಂದ್ರ ಯಾವಾಗ ಇವ್ರನ್ನ ನುಂಗಿರುವಂತಹ ಕ್ರೋಧದಿಂದ ಜಗನ್ಮಾತೆ ಆ ಸೈನಿಕರ ಮೇಲೆ ಪ್ರವೇಶ ಮಾಡ್ತಾ ಇದ್ದಾಳ. ನಿಶುಂಭನ ಬಾಣವನ್ನು ಕಡಿದಳು. ಇಷ್ಟಾಗೋದ ನಿಶುಂಭ ಏನ್ ಮಾಡಕತ್ತಂದ್ರೆ ಬಾಣ ಬಿಡಕತ್ತ ಜಗನ್ಮಾತೆ ಮೇಲೆ ಭಯಂಕರ ಬಿಲ್ಲು, ಸಾರಥಿ, ಸಮೀಪದ ಕುದುರೆ ಅವೆಗಳು ಎರಡು ತುಂಡು ಮಾಡಿದವು. ಅವನ್ನೆಲ್ಲ ಹೆಂಗರಿ ಮ್ಯಾಲ ಬಿಡಾಕತ್ಲು. ಸೈನಿಕರು ಬಂದ್ರು, ಕುದುರೆಗಳು ಬಂದ್ರು, ಆನೆಗಳು ಬರಲಿಕ್ಕೆ ಪ್ರಾರಂಭ ಆದವು. ತನ್ನ ಖಡ್ಗಗಳಿಂದ ಜಗನ್ಮಾತೆ ಮತ್ತು ಹುಂಕರಿಸಿ ಅವನ್ನೆಲ್ಲ ಕಡಿಯಲಿಕ್ಕೆ ಪ್ರಾರಂಭ ಮಾಡಿದವು. ನೋಡ್ರಿ ಜಗನ್ಮಾತೆ ಎಷ್ಟು ಕ್ರೋಧಿಷ್ಠರಾಗಿರ್ಬೋದು. ದೇವಿಯ ಬಾಣಗಳ ದಾಳವನ್ನು ಮರಿ ಮಾಡಿ ತೋರಿದನು. ಯಾವಾಗ ಆ ಜಗನ್ಮಾತೆ ಈ ಕಡೆ ಬಂದ್ರು, ಈ ಕಡೆಯಿಂದ ಖಡ್ಗಗಳನ್ನ ಹೊಡಿತಿದ್ದು, ಈ ಕಡೆ ಬಂದಾಗ ಈ ಕಡೆ ಖಡ್ಗಗಳನ್ನ ಹೊಡಿತೀವೋ ನಿಶುಂಭ ಆಕೆ ಮೇಲೆ ಬಿಡ್ತಿದ್ದಲ್ಲ, ಇವಾಗ ಏನ್ ಮಾಡ್ತಿದ್ದ ತನ್ನ ಹಿಡಿಯುವಂತ ಡಾಲವನ್ನು ಕೈಯಲ್ಲಿ ಹಿಡ್ಕೊಂಡು ಆಕೆ ಕಡೆಯಿಂದ ತಪ್ಪಿಸ್ಕೊತಾ ಇದ್ದ. ಜಗನ್ಮಾತೆ ಹೆಂಗ ಹೊಡಿತು ಹಂಗ ತಪ್ಪಿಸ್ತಿದ್ದ, ತಾನೇ ಆಕೆ ಮೇಲೆ ಎರಡ್ತಾ ಇದ್ದ ನಿಶುಂಭ. ಎಷ್ಟು ಕ್ರೋಧವಾಗಿರಬೇಕು ಜಗನ್ಮಾತೆ, ಅದೇ ರೀತಿ ಬಲಿಷ್ಠವಾದಂತಹ ನಿಶುಂಭನು ಎಷ್ಟು ಸೂರ್ಯನಿರಬೇಕು ಜಗನ್ಮಾತೆ ಜೊತೆಗೆ ಯುದ್ಧವನ್ನ ಮಾಡಬೇಕಾದ್ರೆ. ಅವನ ಕತ್ತಿ ಬೆಳಕಕ್ಕೆ ಹೊಳೆಯುವ ದಿಕ್ಪಾಲಕರು ಮೊದಲಾದ ದೇವತೆಗಳು ಎತ್ತರ ತಪ್ಪಿ ಮೂತ್ರಿಸಿಕೊಂಡರು. ಜಗನ್ಮಾತೆಯ ಹೊಳೆ ನೋಡ್ರಿ, ಹೊಳೆಯ ದೇವನ ಖಡ್ಗ ಬೆಳಕಿಗೆ ತಿಳಿಯದು ವಿಜರ ದೇಹದೊಳಗೆ ಮೂತ್ರಿಸಿಕೊಂಡರ ದಿಗದಿ ಪರಿ ಮೊದಲಾದ ಬಳಿಕ ಹೇಳವನ್ನ
ಮುತ್ಯದರ ಶಿವಮತ ತಲೆ ಮೇಲೆ ಒತ್ತಿಯಾದ ಜಗನ. ಜಗನ್ಮಾತೆ ಯುದ್ಧವನ್ನು ಮಾಡೋದು ನೋಡಿ ನಿಶುಂಭ ಆ ಜಗನ್ಮಾತೆ ಮೇಲೆ ಒರಗುವುದು ನೋಡಿ ಅಲ್ಲಿಂತಹ ಏನು ದೇವತೆಗಳಿದ್ರಲ್ಲ ಅವ್ರ ಏನ್ ಮಾಡ್ರಂತಂದ್ರ ಮೂತ್ರವನ್ನು ಮಾಡ್ರಂತ ನೋಡಿ ಅಂಜಿ. ದೇವತೆಗಳು ಅಂಜಿ ಮೂತ್ರವನ್ನು ಮಾಡಿದ್ರು. ಆ ರೀತಿ ಕ್ರೋಧವಾದಂತಹ ಯುದ್ಧ ಇಬ್ಬರಿಗೆ ನಡೀತಾ ಇದೆ ನೋಡಿ. ಗಾಯ ಮುಂಚಲ ಮುನ್ನವ ಶಾರ್ವಣಿ ಕಡಿದು ಖಡ್ಗ ಚರ್ಮವ ಹೂಯಿನಟ ಕೂಗುತ್ತ ಶಕ್ತಿಯ ತುಡುಕದಲ್ಲಿ ಮತ್ತೆ ಮಾಯವಿಲ್ಲದ ನಡೆದನು. ನಿರ್ಮಾಯ ಎದುರಿಗೆ ಹೆದರಿ ಬೀಜರು ಹೂಯಿನಟ ದೀಟ ಪರವೇಶಕ್ಕೆ ಎಂದ. ಕತ್ತಿಯ ಹೊಡೆತ ಋತುವುದಕ್ಕಿಂತ ಮಲಿ ಸಂವಾರಕರು ಕತ್ತಿ ಡಾಲುಗಳನ್ನು ಪಡೆದವು. ಏನು ಮ್ಯಾಲ್ ಬರ್ತಿದ್ವು ಬರುಕಿತ ಮಲ ಜಗನ್ಮಾತೆಗಳು ತಲೆಗಳನ್ನ ಸಂವಾರ ಮಾಡ್ತಾ ಇದ್ರು. ಮತ್ತೇಕು ಎಂದ ಕೂತ ಬರ್ಚುಗಳಂತಕ್ಕೊಂದು ಭ್ರಾಂತಿಯಲ್ಲಿ ಮಾಯಿಂದಿ ಸರಮಸೀದಿ ಎದರಿಗೆ ದೇವತೆಗಳಿಗೆ ಹೆದರು ಓ ಎಂದು ಪರದೈವ ಬರ್ಚಿಯಿಂದ ತೆರೆದನು. ಎಲ್ಲಾ ದೇವತೆಗಳ ನೋಡಿ ಅಂಜಿ ಅಲ್ಲಿಂದ ಆ ಜಗನ್ಮಾತೆಯನ್ನು ಬಿಟ್ಟು ಸರಿದು ಓಡ್ಲಿಕ್ಕೆ ಪ್ರಾರಂಭ ಆದ್ರು. ಆ ಕಡೆ ಈ ಕಡೆ ನಾವು ಬದುಕಲು ಸಾಕನ್ನುವಂತ ದೇವತೆಗಳನ್ನು ಹೊಗೆ ಊರಳಲು ಶೂಲ ದಳವ ನಿಗಿದಿಗೀತು ಸೂರ್ಯ ಶತದಲ್ಲಿ ತೆಗೆಸಿ ಎದುದು ಆ ಶರವ ಸತಿಯ ಅಕ್ಕಿಯ ದಾಳಿಯಲ್ಲಿ ಗೋಧಿಯ ಉರಿದಿವಿಜರು ಮುರುಗಿ ತಮ್ಮಯ ಕೆಲಸವೇ ಹಿಮಗದವರೇ ಸಾರುತ್ತಿದ್ದರು ಕಿಯ ನಂದೀಶ. ಶೂಲದ ಅಗಲ ಹೊಗೆಯು ಗುಂಪು ನೂರು ನೂರು ಸೂರ್ಯಂತೆ ಹೊಳೆಯುವುದು. ಸಮುದ್ರಗಳು ಬತ್ತಿದವು. ಇಬ್ಬರ ಹೊಡೆತಕ್ಕೆ ಪರ್ವತಗಳು ಪುಡಿ ಆಗಲಿಕ್ಕೆ ಪ್ರಾರಂಭ ಆದವು. ಸಮುದ್ರದಲ್ಲಿರುವಂತಹ ನೀರುಗಳು ಆ ಇಬ್ಬರ ನಿಶುಂಭ ಮತ್ತು ಜಗನ್ಮಾತೆಯ ಒಂದು ಶಕ್ತಿಗೆ ಸಮುದ್ರದಿಂದ ನೀರು ತೆರೆಗಳು ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಪ್ರಾರಂಭ ಆದವು. ಅಂತ ದುಷ್ಟ ಶಕ್ತಿ ಅಲ್ಲೋಲ ಕಲ್ಲೋಲ ಆದಾಗ ಸುನಾಮಿ ಹೇಳ್ತೈತ್ರಿ. ಸುನಾಮಿ ಯಾಕೆ ಹೇಳ್ತೈತೆ ಅಂತಂದ್ರ ದುಷ್ಟರು ಯಾವಾಗ ಹೆಚ್ಚಾಕಾರಲ್ಲ ಅವಾಗ ಶಕ್ತಿ ಆ ಅದ್ಭುತವಾದಂತಹ ದೇವಿ ಶಕ್ತಿಗೆ ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತದ. ಆ ಅಲ್ಲೋಲ ಕಲ್ಲೋಲದಿಂದನೇ ನಮಗೆಲ್ಲ ಇದೆಲ್ಲ ಒಂದು ತೊಂದರೆ ಆಗುತ್ತೆ. ಅದೇ ರೀತಿಯಾಗಿ ಇದನ್ನು ತಡೆದು ಎನ್ನುತ್ತಾ ಬಲವುಳ್ಳ ಭೈರವನ್ನು ತೀರಿದನು. ತನ್ನಲ್ಲಿರುವಂತಹ ದೇವಿಗೆ ಏ ದೇವಿ ತಡತಗಾರ ಇನ್ನನ್ನು ಬಾಣಗಳನ್ನು ತಿಕ್ಕೋ ಆಕೆಯ ಕತ್ತಿಯ ತುದಿಯಿಂದ ಶೂಲವನ್ನು ತೀರಿದನು. ಕತ್ತಿ ತಗೊಂಡವನ ಆ ಜಗನ್ಮಾತೆಗೆ ತೀರಲಿಕ್ಕೆ ಪ್ರಾರಂಭ ಮಾಡಿದ ನಿಶುಂಭ ಆ ರಕ್ಕಸದ ಅತಿಶಯ ಸಿಟ್ಟಿನಿಂದ ಗರಿಯನ್ನು ಹೊತ್ತು ಬೈದನು. ನೋಡನಂತ ಆಕೆಯ ಮೇಲೆ ಹೊರಗೆ ದೇವಿ ಹೌದು ನನ್ನ ಖಡ್ಗಗಳನ್ನ ನೀ ತಡ್ಕೊಂತ ಹೋಗ್ಕೊಂಡ ಮತ್ತು ಜೂದಕ್ಕೆ ಮೇಲೆ ಹೋದ. ಅಕ್ಕಿನ ತೀರಲಿಕ್ಕೆ ಹೋದ. ಅಕ್ಕಿಯು ಏನ್ ಮಾಡ್ಯಾರಂತ ಜಗನ್ಮಾತೆ ಗದೆ ಹೊಡೆತವನ್ನು ಶಿವನ ತ್ರಿಶೂಲದಿಂದ ಹಾರಿಸಿದವು. ಯಾಕಂದ್ರ ಎಲ್ಲಾ ದೇವತೆಗಳು ಆ ದೇವತೆಗೆನೆ ತಮ್ಮ ಶಸ್ತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ. ಯಾಕಂದ್ರೆ ಇವರೆಲ್ಲ ಬೇಡಿದಂತ ವರಗಳನ್ನ ಬೇಡಿದಾರ. ಬರೀ ನಮ್ಮನ್ನ ಸ್ತ್ರೀಯಿಂದ ಅಷ್ಟೇ ನಮ್ಮ ಮರಣ ಆಗಬೇಕಂತ ಹೇಳಿ ಬೇಡ್ಕೊಂಡಾರ. ಅದಕ್ಕಾಗಿ ಎಲ್ಲಾ ದೇವತೆಗಳಂದ್ರು ನಮಗ ಆಯುಧಗಳು ಇಟ್ಕೊಂಡು ಏನೈತಿ ಜಗನ್ಮಾತೆ ಇದು ನೀನೇ ತಗೋ ಅಂತ ಹೇಳಿ ಶಿವ ತ್ರಿಶೂಲವನ್ನ ಕೊಟ್ಟದಾನ. ಆಮೇಲೆ ವಿಷ್ಣು ಚಕ್ರವನ್ನ ಕೊಟ್ಟಾನ. ಎಲ್ಲಾ ದೇವತೆಗಳು ಯಾರ್ಯಾರ ಇಂದ್ರ ವಜ್ರಾಯುಧವನ್ನು ಈ ರೀತಿಯಾಗಿ ಕೊಟ್ಟದ್ದನ್ನ ಈ ಜಗನ್ಮಾತೆ ಇವಾಗ ತ್ರಿಶೂಲದಿಂದ ಏನ್ ಮಾಡ್ಯಾರ ಅಂತಂದ್ರ ಆ ನಿಶುಂಭನನ್ನು ಚುಚ್ಚ ಗದೆಯ ಹೊಡೆತವನ್ನು ಶಿವನ ತ್ರಿಶೂಲದಿಂದ ಹಾರಿಸದು. ಆ ಗದ ಏನ್ ಮ್ಯಾಲ ಗದ ತಗೊಂಡ ಜಗನ್ಮಾತೆ ಮೇಲೆ ಹಾರಿಸಿದ. ಒಂದ ಗದವನ್ನು ತಗೊಂಡು ತಡ್ಕೊಂಡು ನೋಡೋಣ ಗದ ಅಂತೇಳಿ ಗದ ಮೇಲೆ ಹಾರಿಸಿದ್ರು. ಅವಾಗ ಆ ಜಗನ್ಮಾತೆ ತಾಯಿ ತನ್ನಲ್ಲಿರುವಂತ ತ್ರಿಶೂಲದಿಂದ ಆ ಗದೆಯನ್ನು ಅಲ್ಲಿ ಅದು ಪುಡಿ ಪುಡಿ ಮಾಡಿಬಿಟ್ರು. ಅದು ಮುಗಿಯಲು ಸಿಟ್ಟಿನಿಂದ ಕುದುರೆಯೇರಿ ಮಹಾಶಿವನ ನಿಶುಂಭನು ಕೊಡಲಿಂದ ಏರುತ್ತ ಭಾರತಿ ಮರು ಕಿರೀಟ ಮೇಲವನ್ನು ಹೊಡೆದನು. ಇಷ್ಟೆಲ್ಲ ಗದೆ ಹಾರಿಸಿ ತಾನು ಏನ್ ಮಾಡಿದಂತಂದ್ರ ಕುದುರೆ ಮೇಲೆ ಏರಿ ಅವನು ಏನ್ ಮಾಡಿದಂದ್ರ ಆ ಜಗನ್ಮಾತೆಯ ಮೇಲೆ ಹಾರಿದ ತನ್ನಲ್ಲಿರುವಂತಹ ಖಡ್ಗದಿಂದ ಆಕೆ ಮೇಲೆ ಕಿರೀಟದ ಮೇಲೆ ಹೊಡೆದಿಟ್ಟನು. ಜಗನ್ಮಾತೆ ಕಿರೀಟದ ಮೇಲೆ ಹೊಡೆದ ಆ ಒಡಲಿಯ ಹೊಡೆತಕ್ಕೆ ಸರಸ್ವತಿ ಕಿರೀಟ ರಕ್ತಗಳು ಸುಡಿದವು. ತನ್ನಲ್ಲಿರುವಂತಹ ಆಯುಧದಿಂದ ಆ ನಿಶುಂಭ ಆ ಜಗನ್ಮಾತೆ ಕಿರೀಟ ಹೊಡೆದ ಆ ಕಿರೀಟದಲ್ಲಿರುವಂತಹ ರಕ್ತಗಳು ಎಲ್ಲಾ ಕಡೆ ಹಸಿರಿಸಿ ಎಲ್ಲಾ ಕಡೆ ಬೀಳಲಿಕ್ಕೆ ಬಿದ್ದು
ಹೊರದಿಯ ಬಹು ಸಿಟ್ಟುಳ್ಳವಾಗಿ 100 ಬಾಣಗಳಿಂದ ಆ ಬೆಡಗೆ ಹೊಡೆದಳು. ತನ್ನ 100 ಬಾಣಗಳನ್ನು ಬಿಟ್ಟು ಅವನು ಹೊಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೆ ರಕ್ಕಸರು ಮುಂದೆ ಹೋಗಿ ಸಿಂಹವನ್ನು ನೆಲಕ್ಕುಗಳಿ ಪರಮೇಲೆ ಕಿರೀಟದಿಂದ ಮೇಲೆ ಹೊಡೆದನು. ಅಷ್ಟಲ್ಲ, ಆ ಸಿಂಹವನ್ನು ಕೆಳಕ್ಕೆ ಹಿಡಿದ ಮತ್ತು ಮೇಲೆ ಎರಿಗೆ ಹೋದ. ಈ ರೀತಿಯಾಗಿ ಯುದ್ಧ ಮತ್ತೆ ಘೋರವಾದಂತಹ ಯುದ್ಧ ಪ್ರಾರಂಭವಾಗ್ತಾ ಇದೆ. ಅರ್ಧ ಚಂದ್ರಾಕಾರದ ಬಾಣದ ಕೊನೆಯನ್ನು 100 ತುಂಡು ಮಾಡಿದಳು. ಆಗ ಆಕೆ ಕಡೆ ಏನಿತ್ತಂದ್ರ ಅರ್ಧ ಚಂದ್ರಾಕಾರದ ಕೊಡ್ಲಿ, ಆ ಕೊಡ್ಲಿಯನ್ನು ಮತ್ತೆ ತೆಗೆದುಕೊಂಡು ಅವನ ಕೊಡ್ಲಿಯನ್ನ 100 ಭಾಗ ಮಾಡಿ ಬಿಟ್ಟಳು ಜಗನ್ಮಾತೆ. ಕಲ್ಯಾಣಕರ ಮಂಗಳ ಸ್ವರೂಪ ದೇವಿ ಪರಾಕ್ರಮೆಯ ಗುಣವಲ್ಲವೇ. ಏನಾಗಿ ದೇವಿಯನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯದ? ಎಂತೆಂಥವ್ರಿಗೆ ದೇವಿಯನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತಹ ಪರಮ ಪಶ್ಚಂತಿ ವೈಖರಿಗಳಿಂದ ಎಂತೆಂಥ ಮಹಾತ್ಮರಿಗೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾದಂತಹ ಆ ಜಗನ್ಮಾತೆ ನಿಶುಂಭನ ಜೋಡಿ ಯುದ್ಧ ಹೆಂಗ ನಡೆದ ನೋಡಿ. ಜಗತ್ತಿನಲ್ಲಿ ಪರ್ವತಗಳು ತುರಿಯಾಗುತ್ತಂತೆ ಸಮುದ್ರವು ಕೇರಿ ಬಾಣಗಳ ಸಮೂಹ ಸಿಟ್ಟಿನಿಂದ ಸುರಿದಳು. ಈಗ ಏನ್ ಮಾಡಿದ, ಹೆಂಗ ಮೇಲೆ ಬಾಣ್ ಬಿಡಾಕತ್ಲ ಅಂತಂದ್ರ ಸಮುದ್ರ ಒಳಗಿನ ನೀರೆಲ್ಲ ಉಕ್ಕಾಕೈತಿ ಹೆಂಗಾಗಬಾರ್ದು. ಆ ರೀತಿಯಾಗಿ ಜಗನ್ಮಾತೆ ತನ್ನಲ್ಲಿರುವಂತ ಬಾಣಗಳನ್ನ ನಿಶುಂಭನ ಮೇಲೆ ಬಿಡಲಿಕ್ಕೆ ಪ್ರಾರಂಭ ಮಾಡಿ ನುಡಿಯಲು ಆಶ್ಚರ್ಯ. ದೇವಿಯ ಬಾಣ ಭಯಂಕರ ಸಿಡಿಲಂತೆ ತಾಕಲು ಶಕ್ತಿ ಕಡಿಮೆಯಾಗಿ ಮೈ ಮೇಲೆ ಎಚ್ಚರವಿಲ್ಲದ ನಿಶುಂಭನ ಭೂಮಿ ಮೇಲೆ ಬಿದ್ದ. ಈ ಜಗನ್ಮಾತೆ ಬಾಣಗಳನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಶಕ್ತಿಯಾದಂತಹ ನಿಶುಂಭ ಭೂಮಿ ಮೇಲೆ ಮೂರ್ಛಿತನಾಗಿ ಬಿದ್ದ. ಮೂರ್ಛಿತನಾಗಿ ಬಿದ್ದ. ಇದನ್ನು ನೋಡಿದ ಶುಂಭ ಬೆಲ್ಲವನ್ನು ಹಿಡಿದು ದೇವಿಯ ಕೂಡ ಯುದ್ಧಕ್ಕೆ ಮಾಡಲು ತೊಡಗಿ ಗಡಿಯಿಂದ ಅಲ್ಲಾಡು ಜಗತ್ತನ್ನಲ್ಲಾಡಿ ಈ ರೀತಿಯಾಗಿ ಅವನು ಕೆಳಗೆ ಬಿದ್ದ. ಮುಂದೆ ದೇವಿ ಮತ್ತು ರಕ್ಕಸರ ಶಂಖ ಧ್ವನಿಯ 10 ದಿಕ್ಕುಗಳ ಮಾತು ಕೇಳಿದಂತಾಯಿತು. ಏನು ವರ್ಣನೆ! ದೇವಿ ಆ ಒಂದು ಶಂಖದ ಧ್ವನಿ 14 ಎಲ್ಲಾ ದಿಕ್ಕುಗಳಿಗೆ ಪಸರಿಸಿತ್ತು. ದೇವಿ ರಕ್ಕಸರ ಬಿಲ್ಲುಗಳ ಜೀಂಕಾರ ಧ್ವನಿಗೆ ಮುದುಗು ತಗ್ಗಿತು. ದೇವಿ ರಕ್ಕಸರ ಅತಿಶಯ ಕೂಗಿ ದಿಕ್ಕಿನಲ್ಲಿ ಆನೆಗಳು ಉಳಿದರೆ ಬ್ರಹ್ಮಾಂಡವು ಒಡೆಯುವುದು. ಆ ಬ್ರಹ್ಮಾಂಡಕ್ಕೆ ಒಂದು ಅಲ್ಲೇರು ಕಲ್ಲುವಂತಹ ಶಕ್ತಿ ಜಗನ್ಮಾತೆ ಅಲ್ಲಿ ನಡೀತಾ ಇತ್ತು. ಈ ರೀತಿಯಾಗಿ ಭಯಂಕರವಾದಂತ ಶುಂಭ ಸರಸ್ವತಿಯ ಸಿಟ್ಟಿನಿಂದ ವಾಯುವಿನಂತ ಗರ್ಜನೆಯಿಂದ ಬಿಲ್ಲಿನ ಪರಸ್ಪರ ಬಾಣಗಳನ್ನು ಕೆಡವಿದ. ಈ ರೀತಿ ಅವನು ಜಗನ್ಮಾತೆ ಮೇಲೆ ಬೇಡ್ತಾ ಇದ್ದಾನೆ. ನೋಡುತ್ತಿರಲು ದೇವಿ ರಕ್ಕಸರ ಸರಿ ಸಮಯ ಯುದ್ಧವನ್ನು ಮಾಡಿದರು. ನಿಶುಂಭನಿಗೆ ಎಚ್ಚರ ತಪ್ಪಿದ ಅರಿವು ಹೋಯಿತು. ಯಾವ ರೀತಿಯಾಗಿ ಬಿದ್ದಂತಹ ನಿಶುಂಭ ಮೂರ್ಛೆ ಹೋಗಿ ಬಿದ್ದಿದ್ದ ಜಗನ್ಮಾತೆ ಬಾಣೆಗಳಿಗೆ ಅದರ ಎಚ್ಚರಾದ ಕೂಡಲೇ ಕಣ್ಣುಗಳನ್ನು ತೆರೆದು ಕೈಯಲ್ಲಿ ಬಿಲ್ಲವನ್ನು ತಕ್ಕೊಂಡು ಅಣ್ಣ ತಮ್ಮ ಇಬ್ಬರು ಕೂಡಿ ಶಾಂಬೆಯ ಮೇಲೆ ಮತ್ತೆ ಎರಗಿದರು. ಮತ್ತೆ ಜಗನ್ಮಾತೆ ಮೇಲೆ ಮತ್ತೆ ಎರಗಿದರು. ಬಾಣ ತಗೊಂಡು ಮತ್ತೆ ಬಿದ್ದಂತಹ ನಿಶುಂಭ ತನ್ನ ಬಾಣವನ್ನು ತಗೊಂಡು ಮತ್ತೆ ಜಗನ್ಮಾತೆಯ ಮೇಲೆ ಯುದ್ಧಕ್ಕೆ ಮತ್ತೆ ಆ ಜಗನ್ಮಾತೆ ಸಂಹಾರ ಮಾಡಲಿಕ್ಕೆ ತಾನು ಎದ್ದು ನಿಂತ. ಶಾಂಭವಿಯ ಬಾಣಗಳನ್ನು ಶಾಂಭವಿ ಆ ಜಗನ್ಮಾತೆ ಆ ಬಾಣಗಳೆಲ್ಲವನ್ನು ನಾಶ ಮಾಡಿದರು. ಆಕೆಯ ಕೈ ಚಮತ್ಕಾರಗಳು ಏನ್ರಿ! ಜಗನ್ಮಾತೆ ಒಬ್ಬೊಬ್ಬರಿ ಎಷ್ಟೋ ಸಾವಿರ ಸೈನಿಕರನ್ನ ಬರೀ ತನ್ನ ಒಂದು ಕೈ ಚಳಕದಿಂದ ಏನ್ ಮಾಡಿದ ಅಂದ್ರೆ ಸಂಹಾರವನ್ನ ಮಾಡಿಬಿಟ್ಟರು. ಈ ರೀತಿಯಾಗಿ ಆಕೆಯ ಬಾಣಗಳು ಲೆಕ್ಕ ಇಲ್ಲದಷ್ಟು ಬಾಣದ ಕ್ರೂರಕ್ಕೆ ಶುಂಭ ಸಾರಥಿಯನ್ನು ಬಿದ್ದ. ಏನ್ರಿ, ಆ ಪಾತಾಳ ಮುರಿದು ಬಿದ್ದಿತು. ಕುದುರೆಗಳ ಮಡಿದವು, ಕಿರೀಟವು ಉದುರಿದವು. ಈ ರೀತಿಯಾಗಿ ಆ ನಿಶುಂಭನನ್ನು ಎದುರುವಂತ ಬಿರುದು ಬಿಟ್ಟು ಶುಂಭನ ಶೂಲವನ್ನು ತಕ್ಕೊಂಡು ಚಂಡಿ ಎದುರಿಗೆ ಬರಲು ಬಾಣಗಳ ಗುಂಪು ಹಾಕಲು ಮೈ ಮೇಲೆ ಎಚ್ಚರವಿಲ್ಲದೆ ಭೂಮಿಯಲ್ಲಿ ಬಿದ್ದನು. ಅವನು ಕೆಳಗೆ ಬಿದ್ದ. ಶುಂಭನು ಕೆಳಗೆ ಬಿದ್ದನು. ನಾನು ಇಬ್ರು ಅಣ್ಣ ತಮ್ಮ ಏನು ಮಾಡ್ತಿದ್ರು, ಶುಂಭನು ಕೆಳಗೆ ಬಿದ್ದ. ಅವನು ಮೂರ್ಛನಾಗಿ ಅಣ್ಣನು ಮೂರ್ಛೆಗೊಂಡಿದ್ದ ನೋಡಿ ಮೂರ್ಖ ಸ್ತ್ರೀಗಳು ಯಾರು ವೇಳೆಯನ್ನು ಮಾತಾಡಿಸಿ ಬಿಡುತ್ತೇನೆ ಅಂತ ತಿಳ್ಕೊಂಡ ಈಕೆ ಯಾರುಗಳ ಈಕೇನು ಸಾಮಾನ್ಯ ಅಲ್ಲ. ನಾನು ಮೂರ್ಛೆ ಹೋಗಿ ಏನ್ರಿ, ಮತ್ತೆ ನನ್ನ ಅಣ್ಣನ ಮೂರ್ಛೆ ಆಗಿದ್ದಾನ. ನನ್ನ ಅಣ್ಣ ಎಂತ 14 ಲೋಕಗಳನ್ನ ಸೋಲಿಸಿದಂತ ನನ್ನ ಅಣ್ಣ ಈ ಒಂದು ಸ್ತ್ರೀಯದಿಂದ
ಮೂರ್ಛೆ ಹೋಗಿದ್ದಾನಂದ್ರೆ ಈಕಿನ ಸಾಮಾನ್ಯ ಅಲ್ಲ, ಈಕೆ ಯಾರಿಗಾರ ನೋಡು ನತ್ತುಕೊಂಡು ನಿಶುಂಭ ಮುಂದೆ ಬಂದು ವಿಚಾರ ಮಾಡಿಸಲಿಕ್ಕೆ ನೀನು ಯಾರು ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದನು. ಶಿವವಾಗಿದೆ ಸ್ತುತಿಸಿದನು. ಈ ರೀತಿಯಾಗಿ ಸುತ್ತಿದ ಆ ಶಿವವನ್ನು ತೆಗೆದುಕೊಂಡು ಬಂದ ಜಗನ್ಮಾತೆ ಸುತ್ತುವರಿದ ಶರವಾಗಿ ಮುತ್ತು ಈ ರೀತಿಯಾಗಿ ಕೂಡಲೇ ಆಣೆಯನ್ನು ಮುಟ್ಟಿದನು. ಭೂತ ಬ್ರಹ್ಮ ಈ ರೀತಿಯಾಗಿ ಆ ಜಗನ್ಮಾತೆಯ ಹತ್ತಿರ ಬಂದು ತಾನು ಆ ಜಗನ್ಮಾತೆಯನ್ನ ಕೇಳಿದಾಗ, ಆರು ನೀನೇ ನಿನಗ್ಯಾಕೆ ಯುದ್ಧ? ಇಲ್ಲಿ ಬರ್ತ ಆರು ನೇನು ನಿನಗ್ಯಾಕೆ ಯುದ್ಧವು, ನಾರಿ ಬುದ್ಧಿ ವಿವೇಕವಲ್ಲವು, ವೀರೋಳ ಮಹಾವೀರ ತ್ರೈಲೋಕ್ಯ ಶುಂಭನೋ ತಿರುಗೋದಿ ನಿನಗವಟ ಯುದ್ಧವು, ಮಾರಹರಿ ಮರೂರ ವೀರ ಶುಂಭನಾ ನಿಶುಂಭ ಕೇವೆಂದ. ಏ ನಾನಾ ನಿಶುಂಭ ಅಂತ ಕರೀತಾರೆ ನನ್ನ. ನಮ್ಮಣ್ಣ ಶುಂಭ ಎಲ್ಲಾ ಲೋಕದಲ್ಲಿ ಜಯವನ್ನ ಸಾಧಿಸಿದಂತವನ ನನ್ನ. ಆರು ನೀನು, ನಿನಗೆ ಅದಕ್ಕೆ ಬೇಕಾಗಿ ಯಾಕೆ ಯುದ್ಧಕ್ಕೆ ಬಂದಿದೆ ನೀನು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಆರು ನೀನು ನಿನಗಾಕೆ ಇದ್ದವು, ನಾರಿ ಬಂದು ಬೇಕಲ್ಲವು. ಈ ಹೆಣ್ಮಕ್ಕಳಿಗೆ ಇದು ಬುದ್ಧಿ ಚಲೋ ಅಲ್ಲ, ಯುದ್ಧ ಮಾಡೋದು ಚಲೋ ಅಲ್ಲ. ಯಾಕೆ ಹೇಳ್ತಾನೆ ಅಷ್ಟು ಕೇಳ, ನೀನು ಒಳ್ಳೇದಕ್ಕೆ ಹೇಳಾಕತ್ತನಂತ ಹೇಳಿ ಹೇಳ್ತಾ ಇದ್ದಾನೆ. ಹೋಗು ಜೀವದಿ ಬಿಡುವೆ ಎನ್ನಯ ಮೇಗೆ ಮಾತನೋ ತರವನನ್ನು, ಹೋಗದರೆ ಕೊಲ್ಲುವನೋ ಸಹಜದಲ್ಲೋ ಕಯ್ಯ, ಈಗ ಮಾಡಲು ಬಾರದೆಲ್ ಈಗಳಿಗೆ ಉತ್ತರ ಕೊಡಬೇಕಂದ ಪರಮಾತ್ಮೇಂದ್ರ. ನೋಡು ಹೆಣ್ಣು ಮಗಳಿಗೆ ಅಂತೇಳಿ ಚೆನ್ನಾಗಿ ಹೇಳಾಕತ್ತೇನೆ. ನೀನು ನನ್ನ ಮಾತು ಕೇಳಿ ಚಲೋ, ಇಲ್ಲ ಅಂದ್ರ ನಿನ್ನ ಸಂಹಾರ ಮಾಡ್ತೀನಿ, ನಿನ್ನ ಕೊಂದ ಬಿಡ್ತೀನಿ. ಯಾಕ ನಮ್ಮ ಅಣ್ಣ ಮೂರ್ಛೆ ಹೋಗ್ಯಾನ, ನಮ್ಮ ಸೈನಿಕರು ಎಲ್ಲರೂ ಕೊಂದೆ, ಯಾಕ ನೀ ಯಾಕೆ ಇದನ್ನು ಮಾಡಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದ ನೋಡ್ರಿ. ಕೇಳಿದೈತ ನಿಶುಂಭ ಕೇಳಲೇ ಕೇಳಬೇಕವರು. ಏ ನಿಶುಂಭ ನೀ ಕೇಳಾಕತ್ತಿ ಅಂತಂತ ಹೇಳಾಕತ್ತ, ನಾ ಯಾರು ಅನ್ನೋದು ಹೇಳ್ತೀನಿ ಕೇಳ. ಕೇಳು ದೈತ ನಿಶುಂಭ ಕೇಳಲೇ ಹೇಳಬೇಕೋದು, ಹುಸಿಯದೆ ಬಾಳ ಶೌರ್ಯವು ಶುಂಭನೋ ನಿಶುಂಭರ ನನಗಲಿ, ಮೇಲೆ ಮಾಡುವುದು ಯೋಗ್ಯ ನಾಮವು ಹೇಳಿಕೆ ಬರದು ಎಂಬರು, ಹೇಳುವುದು ನಿರ್ದರೆ ಕೇಳಲ್ಲಲಾ ದೇವಿ. ಏ ನಿಶುಂಭ ನೀ ಕೇಳಂತ ಹೇಳಾಕತ್ತ, ನಾ ಯಾರು ಕೇಳಿದರೆ ಹೇಳಬೇಕಾಗುವುದು. ಯಾಕಂದ್ರೆ ಏನು ಕೇಳಿ ಅದಕ್ಕೆ ನಾ ಹೇಳಾಕತ್ತೀನಿ ನಿನಗ. ಇದೆಲ್ಲ ಸುಳ್ಳಿದು ಬಹು ಸೂರನಾದ ಶುಂಭ ನಿಶುಂಭರ ಯುದ್ಧ ಭೂಮಿಯ ಮೇಲೆ ಕೊಂದು ಹೋಗುವೆನು. ನಾ ಬಂದಿದ್ದ ಉದ್ದೇಶ ಅಂತಂದ್ರೆ ನಿಮ್ಮನ್ನು ಸಂಹಾರ ಮಾಡ್ಲಿಕ್ಕೆ ಬಂದಿದ್ದೆ ನಾನು. ನನಗ ದೇವಿ ಅಂತ ಕರೀತಾರ, ಜಗನ್ಮಾತೆ ಅಂತ ಕರೀತಾರ, ಜಗನ್ಮಾತೃ ಅಂತ ಕರೀತಾರ, ಆದಿಶಕ್ತಿ ಅಂತ ಕರೀತಾರ. ನನಗೆ ಕೋಟಿ ಕೋಟಿ ನಾಮಗಳು. ನನಗೆ ಯಾರು ಹೆಂಗ ನನ್ನ ಭಕ್ತಿಯಿಂದ ಕರೀತಾರ ಅವರಿಗೆ ಆ ಅಭಯವನ್ನು ಕೊಡುವಿಕೆ ನಾನು, ಅವರ ಕಷ್ಟವನ್ನ ನಿರ್ಮೂಲನೆ ಮಾಡಕ್ಕೆ, ಅವರ ಯೋಗಕ್ಷೇಮವನ್ನು ನೋಡಕ್ಕೆ ನಾನು. ಅದಕ್ಕಾಗಿ ಎಲ್ಲಾ ದೈತರು ನನ್ನನ್ನ ನಿಮ್ಮ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ, ನಿಮ್ಮ ಸಂಹಾರ ಮಾಡಲಿಕ್ಕೆ ದೇವತೆಗಳನ್ನ ನನ್ನ ಕರೆದಿದ್ರು. ಅದಕ್ಕಾಗಿ ನಾನು ಬಂದಿನಿ. ನನಗೆ ಶಾಂಭವಿ ಅಂತ ಕರೀತಾರ, ದುರ್ಗೆ ಅಂತ ಕರೀತಾರ ಅನ್ನುವಂಥದ್ದನ್ನ ಆ ನಿಶುಂಭನಿಗೆ ಹೇಳ್ತಾ ಇದ್ದಾಳ ಜಗನ್ಮಾತೆ. ಕೇಳು ಎನ್ನಲು ಮೇಲ ಬಾಣಗಳು ಬಿಟ್ಟರು. ಈ ರೀತಿಯಾಗಿ ಕೇಳಿದ ಮತ್ತೇನು ಮಾಡಿದ ಅಂತಂದ್ರ ಅವ ನಿಶುಂಭ ಆ ಜಗನ್ಮಾತೆ ಮೇಲೆ ಬಾಣಗಳನ್ನು ಬಿಟ್ಟ. ಅಟ್ ಕೇಳಲಿಲ್ಲ, ಬಾಣಗಳನ್ನು ಬಿಟ್ಟ. ಬಾಣಗಳು ಗುಂಪಿನ ಕಠಿಣತೆಯಿಂದ ಬಲವಾದ ರಕ್ತ ಸರದಿಯು ಅಲ್ಲಲ್ಲಿ. ಯಾವ ಬಾಣಗಳನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದು, ಜಗನ್ಮಾತೆಯು ಬಾಣ ಬಿಡ್ಲಿಕ್ಕೆ ಚಾಲವಾತು. ಎಲ್ಲರ ರುಂಡಗಳು ಮತ್ತೆ ಭೂಮಿ ಪಾಲಾಗಿ ಕೆಳಗೆ ಬೀಳಿಕೆ ಪ್ರಾರಂಭ ಆದನು.
ಶಿವವಾಗಿ ದೇವಿಯನ್ನು ಸ್ತುತಿಸಿದನು. ಅವನು ಬಿಡಲಿಲ್ಲ, ಅವನು ಶಿವವಾಗಿ ಶರವಾಗಿ ಮುತ್ತಿದನು. ಯಾಕಂದ್ರ ರಕ್ಕಸರಿಗೆ ಅವತಾರವನ್ನು ತಾಳ್ಲಿಕ್ಕೆ ಬರುವಂತದ್ದು ಮಾಯಾ ಒಂದು ಸ್ವರೂಪದ ಜ್ಞಾನ ಇರ್ತದ. ರಾಕ್ಷಸರಿಗೆ ಯಾವ ಬೇಕಾದ ಅವತಾರಗಳನ್ನ ತಾಳ್ತಾ ಇದ್ದಾರೆ ಯಾರು? ರಕ್ಕಸರು. ಅದೇ ರೀತಿಯಾಗಿ ಈ ನಿಶುಂಭ ಏನು ಮಾಡಿದಂತಂದ್ರ ಶಿವವಾಗಿ ದೇವಿಯನ್ನು ಸುತ್ತಿದನು. ತಾನೇ ಶಿವ ಅವತಾರವಾಗಿ ತಾಳೆ ಆ ದೇವಿಯನ್ನ ಮೇಲೆ ಹೋಗಕತ್ತ. ಅದೇ ರೀತಿಯಾಗಿ ಶರವಾಗಿ ಮುತ್ತಿದನು, ಆಣೆಯಾಗಿ ಮುತ್ತಿದನು. ಆಣೆಯಾದ ಆ ದೇವಿ ಮೇಲೆ ಮರಗಿದ ಇದೇ ರೀತಿಯಾದ ಭೂತ ಬ್ರಹ್ಮ ರಾಕ್ಷಸ ಹುಲಿಯಾಗಿ ಹೊಡೆದನು. ಯಾಕಂದ್ರ ರಾಕ್ಷಸಗಳು ಎಲ್ಲಿಪ್ಪ ಅಂತಂದ್ರ ರಾಕ್ಷಸಗಳು, ಪಿಶಾಚಿಗಳು, ಬ್ರಹ್ಮ ಪಿಶಾಚಿಗಳು, ಭೂತಗಳು ಎಲ್ಲ ಯಾರ ಆಡಳಿತದಲ್ಲಿ ಇರ್ತಾವ ಅಂತಂದ್ರ ಈ ರಾಕ್ಷಸರು ಅನ್ನೋದಕ್ಕಿರ್ತಾವ. ಅವ್ ಯಾವ ರಾಕ್ಷಸರು ಅಂತಂದ್ರೆ ಅವು ಎಲ್ಲ ನಮ್ಮ ಕಡೆನದಾವ್. ನಾನು ನನ್ನದು ಅನ್ನುವಂತ ಏನದಲ್ಲ, ಇದು ನಿರ್ಮೂಲನೆ ಆಗಬೇಕಂತ ಆ ಜಗನ್ಮಾತೆಯನ್ನ ನಮ್ಮಲ್ಲಿನೂ ಆ ಅಜ್ಞಾನವನ್ನ ಹೊಡೆದುಡಿಸಿ ನಮ್ಮಲ್ಲಿರುವಂತ ಅಹಂಕಾರವನ್ನ ತೆಗೆದು ಏನಾಗ್ತೈತಿಪ್ಪ ಅಂತಂದ್ರೆ ನಮಗ ಆ ಜಗನ್ಮಾತೆಯ ಸಾನ್ನಿಧ್ಯ ದೊರೆತಿದೆ. ಅದೇ ರೀತಿಯಾಗಿ ಇವನು ಏನ್ ಮಾಡ್ತಾ ಇದ್ದಂತಂದ್ರ ಎಲ್ಲ ಅವತಾರಗಳನ್ನ ತಾಳಿ, ರೂಪಗಳನ್ನ ತಾಳಿ ಆ ಜಗನ್ಮಾತೆಯ ಮೇಲೆ ಹುಂಕರಿಸ್ತಾ ಇದ್ದಾನೆ, ಮೇಲೆ ಹೋಗ್ತಾ ಇದ್ದಾನೆ ನೋಡಿ. ಹುಡಿ ಮುಸುಕಿತು ಬಹು ಕತ್ತಲಾಯಿತು. ಹೆಂಗ ಜಗನ್ಮಾತೆ ಮೇಲೆ ಮುಟ್ಟಿದಾಗ ಜಗತ್ತ ಕತ್ತಲಾಗಿ ಕಾಣ್ತಿತ್ತು, ಕ್ರೂರವಾಗಿ ಕಾಣ್ತಿತ್ತು. ಸಾವಿರ ಸಿಡ್ಲುಗಳ ಗಡಿಯಾಗಿ ಯಾವ ಸಪ್ಪಳ ಕೇಳ್ತಿತ್ತು ಅಷ್ಟು ಸಪ್ಪಳ ಕೇಳ್ತಿತ್ತು ನೋಡ್ರಿ, ಅಷ್ಟು ಕ್ರೂರವಾಗಿತ್ತು ಅಂತನು. ದೇವತೆಗಳ ಅವಯವಗಳ ಕಾಣದಂತಾದವು. ಅಲ್ಲಿ ಏನು ದೇವತೆಗಳ ಕರ್ಕೊಂಡ್ ಬಂದಿದ್ರಲ್ಲ ಆಯ್ಕೆ ಎದ್ದಕ್ಕ ಅವರ ಕಾಣದಾದ್ರ ಅಂತ ಕತ್ತಲೆ ಆ ದೇವತೆಗಳು ಚಡ್ಪಡಿಸಕತ್ರು, ದಿಕ್ಕ ಕಾಣದಾತು. ಎಲ್ಲರ ನಿಶುಂಭ ಸುಂದರು ನಮ್ಮ ಕೊಂಡಾರ ಅಂತ ಹೇಳ್ಕೊಂಡು ಎಲ್ಲಿ ಮರಿಯಾದಕ್ಕೆ ಪ್ರಯತ್ನ ಮಾಡಕತ್ರು ದೇವತೆಗಳ ನೋಡ ಕತ್ತಲದಲ್ಲಿ. ಅಷ್ಟು ಕತ್ತಲೆಯ ತೋರ್ತಾ ಇತ್ತು ನೋಡಿ. ದುಷ್ಟ ರಕ್ಕಸರನ್ನು ಕೊಡಲಿ ಕತ್ತಿ ಶೂಲವನ್ನ ಮಳೆಯನ್ನ ಸುರಿದನು. ಈ ಶಾಂಭವ ಮೇಲೆ ಮೈದು ಕಾಣುವಂತೆ ಮುತ್ತು ಹೊಡೆದನು. ಮತ್ತೆ ಶಾಂಭವ ಮೇಲೆ ತನ್ನ ಮಾನಗಳನ್ನ, ತನ್ನ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಮಾಯೆಲ್ಲ ಇದೆಯಾಕಿಗೆ ಮಾಯೇ ಮುಚ್ಚುವುದು ವಿಚಾರಕ್ಕೆ ಮಾಯದು ನಿರ್ಮಾಯೆ ದಿಟ್ಟಿಸಲು ಹೇಮಕಾಲ ತಾಪೂಪದಲ್ಲಿ ಸತಿಮಾಯನ್ನು ಕವಿತ ಸಾಯುತ ಬೆಳಗಿತು ಶರದಿದಿ ಜತ ಎಂದ. ದೇವಿಯ ಇಂದ್ರಜಾಲ ಸ್ವರೂಪವುಳ್ಳವಳೆ ಆಕೆ ಸುಳ್ಳು ತೋರಿಕೆ ಮುಚ್ಚುವಿಕೆ ದಿಟ್ಟಿಸಿ ನೋಡು ಸುಳ್ಳು ತೋರಿಕೆಲ್ಲದಂತಾಯಿತು. ಈ ರೀತಿಯಾಗಿ ಮತ್ತೆ ಆ ಯುದ್ಧದ ಒಂದು ಅಮೂಲಿಕವಾದಂತಹ ಒಂದು ವರ್ಣನೆ ಬಹಳ ಬಹಳ ಕ್ರೂರವಾದಂತಹ ನಡೀತಾ ಇರ್ತದೆ. ಸ್ವಲ್ಪ ವೇಳೆಯಲ್ಲಿ ಶುಂಭನು ಮೂರ್ಛೆಯಿಂದ ಎಚ್ಚರಾಗಿ ಅವೇನ ಶುಂಭ ಅನ್ನ ಬಿದ್ದಿದ್ದಲ್ಲ ಅವನು ಎದ್ದ. ನೋಡುವ ಹಾಗೆ ಕಮಲದಂತಿರುವ ಮುಖವನ್ನು ಅಲ್ಲಾಡಿಸುತ್ತ ಬಲೇ ನಿಶುಂಭ ಎನ್ನುತ್ತಾ ನೋಡಿದನು. ಏ ನಿಶುಂಭ, ಎಷ್ಟು ಶೂರದೀಪ ತಮ್ಮ, ನಿನ್ನ ಶೂರತನ ನಾನು ನೋಡಿರ್ತಿಲ್ಲ. ಏನಕ್ಕೆ ನೀನು ಯುದ್ಧ ಮಾಡಕೈತಿಲ್ಲ, ನಿಜವಾದಂತಹ ನೀನು ಶೂರನಿದ್ದಂತೇಳಿ ಆ ಕೆಳಗೇನು ಬಿದ್ದಿತ್ತಲ್ಲ ಅಣ್ಣ ಅಜ್ಞಾನಿ ಶುಂಭ ಎದ್ದು ತಮ್ಮನ ವರ್ಣನೆ ಮಾಡಕೈತಿ. ಇಷ್ಟೆಲ್ಲಾ ಕಳ್ಕೊಂಡಿದ್ದವು ಕಾರು ಇಲ್ಲ. ತಮ್ಮ ಮೂರ್ತಿ ಬಂದು ತನ್ನ ದೇವಿ ಮೇಲೆ ಎರಗಿದಾನ. ಆ ಶೂರತೆಯನ್ನ ಅಣ್ಣ ವರ್ಣನೆ ಮಾಡಕತ್ತಾನು. ಅಣ್ಣ ತಮ್ಮರು ಹೆಂಗಿರ್ಬೇಕಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಬಹಳ ಸಖ್ಯಿಂದ ಇರ್ಬೇಕು. ಹೆಂಗಪ್ಪ ಅಂತಂದ್ರೆ ಒಬ್ಬರು ಬಿಟ್ಟ ಒಬ್ಬರು ಇಲ್ದಂಗಿರ್ಬೇಕಂತ. ಒಂದು ಕಡೆ ಇಬ್ರು ಅಣ್ಣ ತಮ್ಮ ಬಹಳ ಒಂದು ಬಹಳ ಪ್ರೇಮದಿಂದಿದ್ರು. ಎಷ್ಟು ಪ್ರೇಮದಿಂದ ಅಂದ್ರೆ ಬಾಲ್ಯದಲ್ಲಿ ಆತು, ಮದುವೆ ಆದ ಮೇಲೆ ಆತು, ಮಕ್ಕಳಾದ ಮೇಲೆ ಆತು, 80 ವರ್ಷ ಗಂಟ್ಲೆ ಮೊದಲಾಗಿ ಹೆಂಗಿದ್ರಪ್ಪ ಅಂತಂದ್ರ ಒಳ್ಳೆ ಅವನ ಮಾತು ಬಿಟ್ಟು ಅವನು ಕೇಳ್ತಿರ್ಕ, ಅವನ ಮಾತು ಅವನ್ ಬಿಟ್ಟು ಕೇಳ್ತ, ಅಷ್ಟು ಒಂದು ಪ್ರೇಮದಿಂದಿದ್ರು. ಒಂದು ಸರಿ ಹೆಣ್ಮಕ್ಕಳು ಇಬ್ರು ಹೆಂಡ್ರ ಇದ್ರಲ್ಲ, ಅವ್ರ ಏನ್ ಮಾಡ್ರಿ ಅಂತಂದ್ರ
ಇವು ತಲೆಯೊಳಗ ಯಾಕಂದ್ರ ವೇಳೆ ಅಭಾವ ಇರ್ತದ. ಅಣ್ಣನ ತಲೆಯೊಳಗು ಅಣ್ಣನ ಹೆಂಡತಿ ತಲೆ ತುಂಬಿಳು, ತಮ್ಮನ ಹೆಂಡತಿ ತಮ್ಮನ ತುಂಬಿಳು. ಅಲ್ಲ, ನಾವಿಬ್ರು ಬ್ಯಾರೆ ಆಗೋನು, ಬ್ಯಾರೆ ಆದ್ರು. ಹಂಗಾರ ಬ್ಯಾರೆ ಆದ್ಮೇಲೆ ದುಡ್ಲಿಕ್ಕೆ ಪ್ರಾರಂಭ ಮಾಡ್ರು. ಅವನಿಕ್ಕಿಂತ ನಾನು ಶ್ರೀಮಂತ ಆಗ್ಬೇಕು, ಇವನಿಕ್ಕಿಂತ ಅವ ಶ್ರೀಮಂತ ಆಗ್ಬೇಕಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಹಗಲ್ ರಾತ್ರಿ ಇದನ್ನ ಮಾಡ್ತಾ ಇದ್ರು. ಮುಂದೆ ಏನಾಯ್ತು ಅಂತಂದ್ರೆ, ಅಣ್ಣ ಒಂದ್ ದಿವಸ ಏನ್ ಮಾಡಿದಂದ್ರ, ಇಷ್ಟಾದ್ರೆ ಇದು ಸರಿಯಾಗುದಿಲ್ಲ, ನಾನು ಅಷ್ಟು ದಿವಸ ಹೋಗಿರ್ತಾನ, ನಾ ಪರಮಾತ್ಮನ ಕೊಟ್ಟು ತಪಸ್ಸನ್ನ ಮಾಡಿ ಪರಮಾತ್ಮನ ಕಡೆಯಿಂದ ಏನಾರು ಬಡ್ಕೋಬೇಕು ಅಂದಾಗ ನಮ್ಮ ತಮ್ಮನಕ್ಕಿಂತ ನನಗೆ ಹೆಚ್ಚಾಕೈತಿ ಅಂತ ವಿಚಾರ ಮಾಡಿದ. ತಪಸ್ಸು ಮಾಡ್ಲಿಕ್ಕೆ ಕುಂತ ಹೋಗಿ ಒಂದು ಗುಡ್ಡದ ಮೇಲ ಮರನೇ ದಿವಸ ಸುದ್ದಿ ಇಟ್ಟು, ಅಣ್ಣ ತಪಸ್ಸು ನಿಮ್ಮ ಅಣ್ಣ ತಪಸ್ಸು ಮಾಡಕ್ ಕೂತಾನ. ತಮ್ಮನ ಹೀಗೆ ನೀವು ತಪಸ್ಸು ಮಾಡಾಕಂದ್ರು, ಯಾಕಂದ್ರ ದೇವ್ರ ಅಚಾನಕ್ ನಾಳೆ ಅವಾಗ ಭೇಟಿಯಾಗಿ ಏನಾರು ಕೊಟ್ಟಂದ್ರ ನಮ್ಕಿಂತ ಅವ್ ಶ್ರೀಮಂತ ಹಾಕಣ. ಅದಕ್ಕಾಗಿ ನೀನು ತಪಸ್ಸು ಮಾಡಾಕ ಈ ಹೂವೀಡ ತೀರಿ ಅನಂತೆ ತೈಸೇಚರಾಗಿ ಚಿತ್ತಿ ಅಸೂರ್ಯಾವೇ ಸಮಾಧಾನ. ದೇವ್ರ ಎಷ್ಟು ಕೊಟ್ಟಾನ, ಕೊಟ್ಟದೊಳು ಸಮಾಧಾನ ಇರೋಲ್ಲ ಅಂತ ತಮ್ಮ ಹೇಳ್ತ. ನನ್ನ ಮಾತು ಕೇಳ್ತಿರಲ್ಲ ನೀವು. ಹೋಗಿ ತಪಸ್ಸು ನೀವು ಕುಂದ್ರತೆ, ಹೋಗಿ ಅವನು ತಪಸ್ಸು ಮಾಡಾಕ್ ಕೂರ್ಸಿಡ್ರಿ. ಎಷ್ಟೋ ದಿವಸ ಆಯ್ತು. ಒಂದು ದಿವಸ ಅಣ್ಣನಿಗೆ ಪರಮಾತ್ಮ ಭೇಟಿ ಆದ. ಯಾಕೆ ತಪಸ್ಸು ಮಾಡಕ್ ಕೂತಿಪ್ಪ, ಯಾಕೆ ನಿನ್ನ ಅಭಯ ಅಂತ ಹೇಳಿ ಪರಮಾತ್ಮ ಕೇಳಿದಾಗ, ನೀ ನನ್ನ ಕಡೆ ಮೊದಲು ಬಂದ್ಯೋ, ಆಚೆಗಡೆ ಗುಡ್ಡದ ಮೇಲೆ ನಮ್ ತಮ್ಮ ತಪಸ್ಸು ಮಾಡಕ್ ಕೂತಾನ, ಅವನ ಕಡೆ ಹೋಗಿದ್ದೇನ ಅಂತ ಕೇಳಿದ. ಇಲ್ಲಪ್ಪ, ಮೊದಲು ನೀನ ಕೂತಿದ್ದ, ಅದಕ್ಕೆ ನಿನ್ನ ಕಡೆ ಬಂದೀನಿ ಅಂತಂದ. ಇಲ್ಲ, ಮೊದಲ ಅವನ ಕಡೆ ಹೋಗು, ಅವನು ತಪಸ್ಸು ಮಾಡಕ್ ಕೂತಾನ, ಅವ್ನು ಏನ್ ಕೇಳ್ತಾನಲ್ಲ ಅದ್ರದ 2 ಪಟ್ಟು ನನಗೆ ಕೊಡ್ಬೇಕು, ಡಬಲ್ ಕೊಡ್ಬೇಕು ನಾನು. ಆಯ್ತಪ್ಪ ಅಂತ ಹೇಳಿ ಇವನ ಮಾತು ಕೇಳಿ ಆಚೆಗಡೆ ಹೋದ. ಆ ಒಂದು ಬೆಟ್ಟದ ಮೇಲೆ ತಮ್ಮ ತಪಸ್ಸು ಮಾಡಕ್ ಕೂತಿದ್ದಲ್ಲ, ಅವನಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟ. ಏನಾಗ ಆಶೆಪ್ಪ ನಿಂದು, ನಮ್ಮ ಅಣ್ಣನ ಕಡೆ ಹೋಗಿ ಬಂದ್ರೆ ಏನಂತ ಇದ್ದವ್, ಹೋಗಿ ಬನ್ನಿ. ಮತ್ತ ಅವ್ನು ವರ ಕೊಟ್ಟಿರ್ಬೇಕಲ್ಲ. ಇಲ್ಲಪ್ಪ, ನಿನಗೇನ ವರ ಬೇಡ್ತೀವಿ ಅದ್ರ ಡಬಲ್ ಅವ್ನು ಬೇಕಾಗಿ, ಅದಕ್ಕಾಗಿ ನಿನಗೆ ವರವನ್ನ ಕೊಟ್ಟವರು ವರ ಕೊಡ್ಬೇಕಂತ ಮಾಡೀನಿ ಅಂತ ಹೇಳಿದ. ಅವಾಗ ವಿಚಾರ ಮಾಡಿದ, ನಾ ಏನಾರ 1 ಕ್ವಿಂಟಲ್ ಬಂಗಾರ ಕೇಳಿನಂದ್ರೆ ಅವ್ನ್ 2 ಕ್ವಿಂಟಲ್ ಬಂಗಾರ ಆಗ್ತದ. ನಾ ಎಲ್ಲಾರು ಒಂದು 100 ಎಕರೆ ಜಮೀನು ಕೇಳಿನಂದ್ರೆ ಅವ್ನ್ 200 ಎಕರೆ ಆಗ್ತೈತಿ. ಎಲ್ಲಾ ಡಬಲ್ ಆಕೈತಿ. ಅದಕ್ಕಾಗಿ ಏನಲ್ಲಿ ಹೇಳ್ಬೇಕಂತಂದ್ರೆ ದುರ್ಬುದ್ಧಿ ಬತ್ ನೋಡು. ಹೆಂಗ ಬತ್ತು ಅಂತ ಕೇಳ್ರ, ಇವ ಅಂದ, ಹಂಗಾದ್ರೆ ಒಂದ್ ಕೆಲಸ ಮಾಡ್ರಿ, ಏನು, ನನ್ನ ಒಂದು ಕಣ್ಣು ಹೋಗ್ಲಿ, ಒಂದು ಕಾಲು ಹೋಗ್ಲಿ, ಒಂದು ಕೈ ಹೋಗ್ಲಿ, ಒಂದು ಕಿವಿ ಹೋಗ್ಲಿ, ತಟಾಸ್ತು ಅಂದ್ಬಿಟ್ಟ ಪರಮಾತ್ಮ. ಹೋದ, ಆ ಕಡೆ ಹೋಗಿ ಅವನಿಗೆ ಬಿಟ್ಟಾಗ, ಹೋಗಿ ಬಂದ್ರೇನು ತಮ್ಮನ ಕಡೆ ಅಂತ, ಹೋಗಿ ಬನ್ನಪ್ಪ. ಒಳ್ಳೆ ಖುಷಿ ಆದ. ಅವ್ನ್ ಏನ್ ಕೊಟ್ಟಿರ್ತಾನ ಅದ್ರ ಡಬಲ್ ಕೊಡ್ತಾನ. ಅವೆಲ್ಲ ಕೇಳಿದ, ಅವ್ ಕೇಳಿದ. ನೋಡು, ವಿಚಾರ ಮಾಡ, ನಿನಗೇನು ಬೇಕು, ನಿನಗೆ ಯಾವುದು ಒಂದು ಆನಂದ ಬೇಕಾಗಿದೆ, ಯಾವುದು ಮುಮುಕ್ಷವನ್ನು ಪಡಿಬೇಕಾಗಿದೆ, ಜನನ ಮರಣದಿಂದ ಬಿಡುಗಡೆ ಆಗಬೇಕಾದ, ಏನೆಲ್ಲ ಕೊಡ್ತೀನಿ ನಿನಗೆ. ವಿಚಾರ ಮಾಡ, ಕೊಡ್ತೀನಿ, ಏನ್ ಬೇಕಾದ್ರೂ ಕೊಡ್ತೀನಿ, ಸಾಯುಜ್ಯ ಮೋಕ್ಷ ಪದವಿಯನ್ನು ಕೊಡ್ತೀನಿ, ಯಾಕಂದ್ರೆ ನಾನೇ ದರ್ಶನ ಆಗೇನಿ ನಿನಗ ಅಂದಾಗ ಅದೇನ್ ಬೇಡ ನಾವು. ಏನು ಕೇಳನಲ್ಲ, ಅದ್ರ ಡಬಲ್ ಅಟ್ಟ ಕೊಡ ನನಗ. ನೀನು ಮೋಕ್ಷ ಬೇಡ, ನೀನು ಸುಖಾನೂ ಬೇಡ, ನೀನು ಸ್ವರ್ಗವೂ ಬೇಡ, ಏನೂ ಬೇಡ ನನಗ. ಏನು ಕೊಟ್ಟಾನಲ್ಲ, ನೋಡು ಇನ್ನ ವಿಚಾರ ಮಾಡತ್ತಿ ಪರಮಾತ್ಮ 3 ಸಹಿನು ಏನಿಲ್ಲ.
ಅವ್ ಏನ್ ಕೊಟ್ಟೆ ಅದನ್ನ ಕೊಡಂದ. ಹಂಗಾರ ನಿಮ್ಮ ತಮ್ಮ ಏನಕ್ಕೆ ಏನಪ್ಪಾ ಅಂದ್ರೆ ಒಂದು ಕಣ್ಣು ಹೋಗ್ಲಿ, ಒಂದು ಕಾಲು ಹೋಗ್ಲಿ, ಒಂದು ಕಿವಿ ಹೋಗ್ಲಿ, ಎಲ್ಲಾ ಹೋಗ್ಲಿ, ಒಂದೊಂದು ಹೋಗ್ಲಿ ಅಂತಂದಾನ. ಅದಕ್ಕಾಗಿ ನಿನಗ ಅಭಯ ಹಸ್ತ ಏನ ಕೊಟ್ಟಿನಿ ಅದರ 2 ಪಟ್ಟು ನಿನಗಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿದ. ಏನಾಯ್ತು ಮುಂದೆ ಗೊತ್ತಾಗ್ಲ. ಅಂತ ಅಣ್ಣ ತಮ್ಮರು ಇವ್ರಿಬ್ರು, ಶುಂಭ ನಿಶುಂಭರನ್ನವರು ಇಂಥ ಅಣ್ಣ ತಮ್ಮರು. ಎಲ್ಲಾ ಸೈನಿಕರನ್ನು ಸಂಹಾರ ಮಾಡಿದರು. ತಾವೇ ಲಾಸ್ಟ್ ಬಂದ ಜಗನ್ಮಾತೆ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದಾರ. ಇಂಥ ಅಜ್ಞಾನಿಗಳು. ಜಗನ್ಮಾತೆಯಲ್ಲಿ ಶರಣಾಗಿದ್ರ ಸಾಯುಜ್ಯ ಮೋಕ್ಷ ಸಿಗ್ತದೆ ಎಲ್ಲರಿಗೂ. ಇಹ ಪರಲೋಕದ ಸುಖಗಳನ್ನು ಪಡೆದುಕೊಳ್ಳಬಹುದು. ಆದ್ರ ಅವಿವೇಕಿಯಾದಂತಹ ಇವರಿಬ್ಬರು ಅಣ್ಣ ತಮ್ಮರು ಜಗನ್ಮಾತೆ ಮೇಲೆ ಯುದ್ಧವನ್ನ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ಆ ಜಗನ್ಮಾತೆಯ ಮೇಲೆ ಒರಗಿದರು. ಆ ಜಗನ್ಮಾತೆಯೇ ಇವರ ಮೇಲೆ ಮತ್ತೆ ಯುದ್ಧವನ್ನ ಮಾಡ್ತಾ ಇದ್ದಾಳ. ದೇವಿ ಹದವಾದ ಬಾಣಗಳಿಂದ ತಾಕಲು ಸಿಡಿಲು ಬಡಿದಂತ ಸಿಡ್ಲಿಕ್ಕೆ ಭಯಂಕರವೇನೆಂದು ಈ ರೀತಿಯಾಗಿ ಜಗನ್ಮಾತೆ ಮೇಲೆ ಯುದ್ಧವನ್ನು ಮಾಡಿದ್ರು. ಅವರು ಮಾಡಿದ್ರು. ಅವ್ರ ಮೇಲೆ ಮತ್ತೆ ಆ ಆಯುಧಗಳನ್ನ ಬಿಡ್ತಾ ಜಗನ್ಮಾತೆ ಅವರ ಬಾಣಗಳನ್ನ ಅವರನ್ನ ಕೆಲವೊಂದಷ್ಟು ಅಸ್ತ್ರಗಳನ್ನೆಲ್ಲ ಸಂಹಾರ ಮಾಡ್ತಾ ಹೆಂಗ ಕಾಣ್ತಿತ್ತಂದ್ರೆ ಉರಿಯಿಂದ ಭೂಮಿ 2 ಭಾಗವಾಯಿತು. ಹೆಂಗ ಅಲ್ಲಿ ಏನು ಜಗನ್ಮಾತೆ ಬಾಣ್ ಬಿಡ್ಲಿಕ್ಕೆ ಪ್ರಾರಂಭ ಮಾಡಲು ಭೂಮಿ ಬಾಯಿ ಬಿಡಲಿಕ್ಕೆ ಪ್ರಾರಂಭ. ಅಷ್ಟು ಕ್ರೋಧವಾದಂತಹ ಶಕ್ತಿಯಿಂದ ನೋಡಿ. ಪರ್ವತಗಳು ಪುಡಿಪಾಡಾಗಿ ಉಳಿದವು. ಬಹು ಕಿಚ್ಚಿನಿಂದ ಜಲದಿಂದ ಸಮುದ್ರ ಕುದಿಯು ಗಟ್ಟಿಯಾಗಿ ಸಮುದ್ರ ಕುದ್ದು ಗಟ್ಟಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಇಂಥ ಅದ್ಭುತವಾದಂತಹ ಅಷ್ಟಲ್ಲ, ಆ ಶೇಷ ಹಣೆಯಲ್ಲಿರುವಂತಹ ಆ ಭೂಮಿಯನ್ನು ಹೊತ್ತಂತಹ ಶೇಷನಾಗೇನದಲ್ಲ ಅವನಲ್ಲಿರುವಂತಹ ರತ್ನ ಕೆಳಗೆ ಬಿತ್ತು. ಅವನ ಮೇಲಿದ್ದಂತಹ ರತ್ನ ಕೆಳಗೆ ಬಿದ್ದು ಸಿಡಿದು ನೋಡ್ರಿ, ಸಿಡಿದು 8 ದಿಕ್ಕುಗಳ ಆನೆಗಳು ಮಲಗಿದವು. 8 ದಿಕ್ಪಾಲಕರಂತ ಬರ್ತಾರೆ. ಆ ಆನೆಗಳು 8 ಆನೆಗಳು ಆ ಒಂದು ಕ್ರೂರ ಸ್ವರೂಪಕ್ಕೆ ಅವು ಮನೆಗೆ ಹೋಗಿಬಿಟ್ಟು ಆಶ್ಚರ್ಯ ಏನೆಂದು ದೇವಗಂಗೆ ಉರಿಯು ಗಂಗಾ ನದಿ ಏನಿದ್ದಲ್ಲ ಅಖೇನವು ಕುದ್ದು ಉರಿ ಸ್ವರೂಪಗಳಾಗಿ ಜಗನ್ಮಾತೆ ಒಂದು ಶಕ್ತಿಯಿಂದ ನಡೀತಾ ಇದ್ದಾರೆ. ಭಯಂಕರ ಬಾಣದಿಂದ ಆಕಾಶವು ಘೋಷಿಟ್ಟಿತು. ಶಂಕರ ಸದಾಶಿವ ಸರ್ವಯ ರಕ್ಷಕರು ದೇವತೆಗಳು ದುಃಖಿತರಾದರು. ಇವನ್ನೆಲ್ಲ ನೋಡಿದಂತಹ ಶಂಕರನಿಗಾಗಿರ್ಬೋದು, ವಿಷ್ಣುವಿಗಾಗಿರ್ಬೋದು, ಅವ್ರಿಗೂ ಭಯ ಆಗಲಿಕ್ಕೆ ಪ್ರಾರಂಭ ಆಯಿತು. ದೇವತೆಗಳ ದೇವಲೋಕಗಳಲ್ಲಿ ಈ ಒಂದು ನಡೆದಂತಹ ಘಟನೆಯನ್ನ ಅಂತರಿಕ್ಷದಲ್ಲಿ ಕೊಟ್ಟು ಭಯಭೀತರಾಗ್ತಾ ಇದ್ದಾರೆ ನೋಡಿ. ದುಷ್ಟರಾಕ್ಷಸರ ಬಿಲ್ಲದೆ ಬಾಣದ ತೆರವಾಗಿ ಜಗ್ಗಿ ದೇವಿ ಮೇಲೆ ಹೊಡೆದನು. ಈ ರೀತಿಯಾಗಿ ಹೊಡೆದಂತಹ ದೇವತೆಗಳು ನೋಡಿ ಪರ್ವತವು ಉರುವಂತೆ ಕಿಡಿಗಳು ಒದರುತ್ತಿದ್ದವು. ಆ ಪರ್ವತದ ಮೇಲೆ ಕಿಡಿಗಳು ಹೆಂಗ್ ಬಾಂಬ್ ಹಾಕಿದ ಹೆಂಗ್ ಬೀಳ್ತದಲ್ಲ ಆ ರೀತಿ ಆ ಬಾಣಿನ ಒಂದು ಸಪ್ಪಳ ನಾಶತೆ ಆಗ್ತಾ ಇತ್ತು ಅನ್ನುವಂಥದ್ದು. ಚಕ್ರವನ್ನು ಧರಿಸಿ ಶೋಭಿತ ವಿಷ್ಣುವಿನಂತೆ ಬರುತ್ತಿರಲು ಆತನ ಚಕ್ರವನ್ನು ಭಾರತ ಬಾಣದಿಂದ ಕಡಿಗಳು. ಚಕ್ರವನ್ನು ತೆಗೆದುಕೊಂಡ ದೇವಿ ಮೇಲೆ ಬಂದ ಆ ಬಾಣದಿಂದ ಜಗನ್ಮಾತೆ ತನ್ನಲ್ಲಿರುವಂತಹ ಖಡ್ಗದಿಂದ ಅದನ್ನೆಲ್ಲವನ್ನು ಕಡಿದಲು ಅನ್ನುವಂಥದ್ದು. ಆಗ ಭಯಂಕರ ಗದೆಯನ್ನು ತಕ್ಕೊಂಡು ದೇವಿನ ತೀವ್ರವಾಗಿ ಮತ್ತೆ ಹೊಡೆದನು. ದೇವಿ ಉರುಳಕ್ಕೆ ಗಂಗೆಯು ಕಡಿದು ರಾಕ್ಷಸರೇನು ಕತ್ತಿಯನ್ನು ತಕ್ಕೊಂಡನು. ಕತ್ತಿ ತೆಗೆದುಕೊಂಡು ಮತ್ತೆ ಅದೇ ರೀತಿಯಾಗಿ ಆ ಜಗನ್ಮಾತೆಯ ಮೇಲೆ ಒರಗ್ತಾ ಮುಂದೆ ಹೋಗ್ತಾ ಇದ್ದಾನೆ. ಕತ್ತಿಯಿಂದ 100 ಸಾರಿ ಹೊಡೆಯಲು ದೇವಿ 100 ಸಾರಿಯಿಂದ ಕುಲದಿಂದ ಕತ್ತರಿಸಲು ರಾಕ್ಷಸರು ಕಣ್ಣುಗಳು ಕಿಡಿಗಳೆಲ್ಲವೂ ದೊರೆತಿದ್ದವು. ಆ ಶೂಲದ ಗಾಯವನ್ನು ತಪ್ಪಿಸಲು ಆರ್ಭಟದಿಂದ ಸಾಂಬಯ್ಯನು ಶೂಲದಿಂದ ತಿವಿದು ಬೀಳುವಂತೆ ತಿವಿದನು. ಜಗನ್ಮಾತೆಯನ್ನ ತನ್ನಲ್ಲಿರುವಂತಹ ಒಂದು ಆಯುಧದಿಂದ ಜಗನ್ಮಾತೆಯನ್ನ ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ. ಸುಮ್ಮನೆ ಇರೋ ಶೂಲದ ಹಸ್ತವನ್ನು ದೇವಿಯ ಕಡಿಸಲು ಶೂಲ ಹತ್ತು ಹಾರಿ ದೇವತೆಗಳನ್ನು ಓಡಿಸಿತು. ಆಗ ದೇವಿ ಹತ್ತಿರ ತೆರೆಯಿತು. ಅದನ್ನು ದೇವಿ ಶೂಲದಿಂದ ಚೂರು ಮಾಡಿದನು. ದುಷ್ಟರಾಕ್ಷಸರು ಮತ್ತೆ ಎಡದಿಂದ ಗದೆಯನ್ನು ತಕ್ಕೊಂಡ. ಈ ರೀತಿಯಾಗಿ ಆ ಬಾಣಗಳನ್ನ ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನ ಜಗನ್ಮಾತೆ ಮೇಲೆ. ನಿಶುಂಬರ ಎತ್ತಿಕೊಂಡ ಬರುವ ಗದೆ ಹತ್ತನು ದೇವಿ ಮತ್ತೆ ಕಡಿಗಳು ಹಸ್ತ ಸಹಿತ ಗದಿಯ ದೇವತೆಗಳು ಓಡಿಸುತ್ತಾ ಎತ್ತ ಸಾಂಬೆಯ ಹತ್ತೆ ಬರಲು ಅದನ್ನು ಕತ್ತರಿಸಿದಳು. ಯಾವ ರೀತಿಯಾಗಿ ದೇವತೆಗಳ ಹಿಂಬಲು
ತನ್ನ ಅಸ್ತ್ರವನ್ನು ಬಿಟ್ಟಾಗ ಆ ಅಸ್ತ್ರಗಳ ಬೆನ್ನು ಹಚ್ಚಿದಾಗ ದೇವತೆಗಳು ಓಡಿ 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 ಆ ಜಗನ್ಮಾತೆ ಹಿಂಬಲೆ ಬೆನ್ನು ಹಚ್ಚಿ ಬಂದ್ರು. ಆ ಜಗನ್ಮಾತೆ ಆ ಬೆನ್ನು ಹಚ್ಚಿ ಬಂದಂತ ಗದೆಯನ್ನು ಸಂಹಾರ ಮಾಡ್ತಾ ಇದ್ದಾರೆ. ದೇವತೆಗಳು ಮೊದಲಾಗಿ ಅಂಜು ಮತ್ತೆ ದೇವತೆಯಲ್ಲಿ ಬಂದು ಶರಣ ಆಗ್ತಾ ಇದ್ದಾರೆ. ಶಾಮರಾಯುತ್ತನ್ನು ಓಡದಂತೆ ಆ ಕಾಲದಿಂದ ವದನು. ಈ ಸಾಗರದ ಓಡಿ ಬಂದವನ್ ಏನ್ ಮಾಡಿದಂದ್ರ ಆ ಜಗನ್ಮಾತೆಯನ್ನ ನಿಶುಂಭ ಜಾಡಿಸಿ ಹೊಂದು ಬಿಟ್ಟ ನೋಡ್ರಿ. ಜಗನ್ಮಾತೆಯನ್ನ ಒಡೆದಾವ ದೇವ ಉಡಲೇ ದೈತ್ಯ ತಡೆಗಳ ಕದನ ತೀರಿಸಿ ಸಾಂಬವೇ ಎಂದೆರ ದೈತ್ಯೇಂದ್ರ ಬೆರಗದು ನೋಡ್ತಾ ದೇವ ವದನ ತೆರದಿ ನುಂಗ ಶಿರವನು ತರಿದಳು ಗಣಕೃಪಾ ಶೂರವೆಂದ ದೇವಿ. ಒದೆಸಿದ್ದ ಮೊದಲಿಗೆ ದೇವಿ ನಿಶುಂಭರ ತೊಡೆಗಳನ್ನು ಕಡಿದು ಹಾಕಿದಳು. ಏನು ಕಾಲ ತಗೊಂಡು ಮ್ಯಾಲ ಜಗಲ್ ಕಾಲ ಒಲಿತಿದ್ದ ಜಗನ್ಮಾತೆ ತನ್ನಲ್ಲಿರುವಂತಹ ಖಡ್ಗದಿಂದ ಅವನ ತೊಡೆಯನ್ನ ಕಡಿದು ಬಿಟ್ಟು ನೋಡ್ರಿ. ಕಡಿದು ಕೆಳಗೆ ಕಡಿಗಳಿತ್ತು ನೋಡ್ರಿ. ಆ ಜಗನ್ಮಾತೆ ತೊಡೆಗಳನ್ನು ಕಡಿದಳು. ಹೆದರಬೇಡ ನೋಡತ್ತ ಬಾಯಿ ತೆರ ದೇವಿಯನ್ನು ನುಂಗಲಿಕ್ಕೆ ಬಂದ ತನ್ನ ಶಕ್ತಿಯಿಂದ ಏನೇ ನಿನ್ನ ನಿಂಗೆ ಬಿಡ್ತಾನೆ ಅಂತ ತಿಳ್ಕೊಂಡು ಕೆಳಗೆ ಕಾಲು ಮುಡ್ಕೊಂಡು ಕೆಳಗೆ ಬಿದ್ರು ಆ ದೇವಿ ನುಂಗಲಿಕ್ಕೆ ಒಂದು ಬರ್ತಾ ಇದ್ದಾನೆ ನಿಶುಂಭ. ದೇವಿಯ ಕೂಗುತ್ತಾ ಕತ್ತಿಯಿಂದ ಶಿರವನ್ನು ಕಡಿದಳು. ಈ ರೀತಿಯಾಗಿ ಆ ಕತ್ತಿ ಕೈ ಒಳಗೆತ್ತು ಏನ್ ಮಾಡ್ಯಾರಂದ್ರ ಶಿರದಿಂದ ಹಾಕಿಬಿಟ್ಟನು. ರುಂಡವನ್ನ ಕಡಿದು ಬಿಟ್ಟಳು. ಏರಿತಾ ತಲೆಯ ಬಗೆ ಜಗವು ಒರೆದ ಬಬ್ಬಿ ಮಾರುವುದಕ್ಕೆ ಈ ನಿಶುಂಭರ ತಲೆಯು ಆಕಾಶಕ್ಕೆ ಏರಿತು. ಅವ ಅಷ್ಟ ಸಾಯುವುದಲ್ರೇ, ಬರೀ ರಕ್ತ ವೀರಾಸುರನ ಒಂದು ಹಣಿ. ಇವನು ಮಂತ್ರಿ ಅವ ಬರೀ ಒಂದು ಕೆಳಗೆ ಒಂದು ರಕ್ತ ಹಣಿ ಬಿದ್ರ 1000 ತಯಾರಾಗ್ತದ್ದು ಅಷ್ಟು ಶಕ್ತಿ ಇದ್ದ. ಮತ್ತ ರಾಜನ ಇವರು ಎಷ್ಟು ಶಕ್ತಿ ಇರಬಹುದು. ದೇವಿ ಆ ರುಂಡವನ್ನ ಹೊಡೆದ ಕೆಳಗೆ ಕೆಡಿದ್ರು ಅದೇನಾತ ತನ್ನ ಶಕ್ತಿಯಿಂದ ಆಕಾಶದಲ್ಲಿ ಹೋಗಿ ಇಡ್ತಾನೆ. ಆಕಾಶದಲ್ಲಿ ಹೋಗಿ 3 ಲೋಕಗಳಿಗೆ ಒಂದೇ ಕಡೆ ಗುಂಪಾಗಿ ಬೈಯುವಂತೆ ಅರ್ಮಟ ಮಾಡುತ್ತಾ ಎಲ್ಲಾ 3 ಲೋಕಗಳು ಕೂಡಬೇಕು ಅಷ್ಟು ಶಕ್ತಿ ಆ ರುಂಡದೊಳಗ ಓಡಿ ಹೋಗಿ ಏನ್ ಮಾಡಿಕಂದ ಶಿವನ ಹತ್ತಿರ ಹೋಯಿತು. ಶಿವನ ಹತ್ತಿರ ಬರಲು ಶಿವನ ಸೂರ್ಯನೇ ಕೇಳು ನಾವು ನಿಮ್ಮವರೇ. ಆಗ ನಿಶುಂಭನಿಗೆ ಕೈ ಮುಗಿದು ಹೇಳ್ತಾನ ಶಿವ, ಯಪ್ಪ ನನ್ನ ಕಡೆ ಬರಬೇಡ, ನಾನ್ ನಿಮ್ಮವ್ರಪ್ಪ, ನಾವು ಸೋತುದು ನಿನಗೆ ಅಂತ ಹೇಳಿದಾಗ ಆ ರುಂಡ ಮತ್ತೇನು ಮಾಡಿದಪ್ಪ ಅಂದ್ರ ವಿಷ್ಣುರ ಕಡೆ ಹೋಯ್ತು. ವಿಷ್ಣು ಅಂದ, ಅಪ್ಪ ನಾವು ನಿನಗೆ ಸೋತವ್ರ ಬಂದೀವಿ, ಏನೇ ನಮ್ಮ ಮೇಲಿನಿ ಆ ಕ್ರೋಧತ್ವವನ್ನ ತಾಳಬೇಡ. ಆ ರುಂಡ ಇದ್ರು ಅಷ್ಟು ಪ್ರಬಲವಾದದ್ದೆತ್ತ ನೋಡ್ರಿ. ಈ ರೀತಿಯಾಗಿ ದೇವತೆಗಳ ನಾಶ ಮಾಡೋ ನಿಶುಂಭರ ತಲೆಯನ್ನು ಸುಟ್ಟಿನಿಂದ ಈ ರೀತಿಯಾಗಿ ದೇವತೆಗಳಿಗೂ ಹೊರತು ದೇವತೆಗಳಂದ್ರು ನಾ ಎಂದೂ ನಿಮ್ಗೆ ಶರಣಾಗಿದ್ದಪ್ಪ, ನಾವು ನಿಮ್ಗೆ ನಿಂದಿರುವುದಿಲ್ಲ ಅಂತೇಳಿ ದೇವತೆಗಳು ಹೇಳಿದ್ರು. ಈ ರೀತಿಯಾಗಿ ಎಲ್ಲಾ ಲೋಕಗಳನ್ನ ತಿರುಗಿ ಇದಾವುದು ಜೋರಾಗಿ ಬಂದು ಏನ್ ಮಾಡಿತಂದ್ರೆ ನೆಲಕ್ಕ ರುಂಡ ಅಪ್ಪಳಿಸೋದು ನಿಶುಂಭನ. ಚಂದ್ರನಿಗೆ ರಾವು ಮುತ್ತಿದಂತೆ ಗ್ರಹ ನಡೆದಾಗ ಹೆಂಗ ರಾವು ಬಂದು ಚಂದ್ರನಿಗೆ ಮುತ್ತಿದಾಗ ಚಂದ್ರ ಹೆಂಗ ಕತ್ತಲಾಗ್ತದ ಆ ರೀತಿಯಾಗಿ ಆ ರುಂಡ ಕೆಳಗೆ ಬಿದ್ದಿತು. ಇಟ್ಟು ಕೀಳಾದ ಭಾರತಿ ತಲೆ ತಲೆ ಶವರಣೆ ನಟ್ಟು ಬೈದರು ಮಾತ್ರಿಕೆ ನಿಶುಂಭರ ಬಲವ ಹೊತ್ತು ಮಾಡುವ ತೀರ್ಗ ದಿತ್ತ. ಈ ರೀತಿಯಾಗಿ ಕೆಳಗೆ ಬಿದ್ದ ತಕ್ಷಣ ಭಾರತಿ ಧೈರ್ಯವಂತ ನಿಶುಂಭರ ತಲೆಯನ್ನು 7 ಬಾಣಗಳಿಂದ ಹೊಡೆದು ಕೆಡೆಯಿದರು. ಮತ್ತೆ ಬಾಣಗಳಿಂದ ಆ ರುಂಡದ ಮೇಲೆ ಬಾಣವನ್ನ ಮತ್ತೆ ಜಗನ್ಮಾತೆ ಬಿಟ್ಟು ಸಪ್ತ ಮಾತೃಕ ನಿಶುಂಭರ ಸೈನ್ಯವನ್ನು ಬೆನ್ನಟ್ಟಿ ಹೊಡೆದರು. ಈ ರೀತಿಯಾಗಿ ರುಂಡು ಕೆಳಗೆ ಬಿದ್ದುಗಳು ಬಿಡುವಾತ್ರಿ. ಸಪ್ತ ಮಾತೃಕೆಯರು ನೀನ್ ಹೇಳಿದ್ವಲ್ಲ, ಆ 7 ಸಪ್ತ ಮಾತೃಕೆಯರು ಅವರು ಬಾಣಗಳನ್ನು ಬಿಟ್ಟ ಆ ರುಂಡಗಳ ಮೇಲೆ ಬಿಡ್ಲಿಕ್ಕೆ ಪ್ರಾರಂಭ ಆದ್ರು. ಸೈನ್ಯವನ್ನ ಮತ್ತೆ ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಪುಡಿ ಮಾಡಿ ಹಾರಿಸಿದರು. ಜಗತ್ತಿನ ಮಲ್ಲರು ವಜ್ರಾಯುಧ ಆಯುಧಗಳಿಂದ ಹೊಡೆದು ಕುಟ್ಟುತ್ತಿದ್ದರು. ಈ ರೀತಿಯಾಗಿ ಎಲ್ಲರೂ ಹೊಡೆದರು. ಮಾತೃಗಳಲ್ಲಿ ಕೆಲ ಸೈನ್ಯರು ಚಕ್ರದಿಂದ ಕೆಲವರನ್ನು ಶೂಲದಿಂದ ಕಂಡಲು. ಈ ರೀತಿಯಾಗಿ ಮತ್ತೆ ಅನೇಕ ಸೈನಿಕರಿದ್ದರಲ್ಲ ಅವ್ರನ್ನೆಲ್ಲರನ್ನು ಸಂಹಾರ ಮಾಡ್ತಾ ಆ ಮಾತೃಕೆಯರು ಆ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದಾರನು. ಕಂಡನ ಮಾಂಸ ತಡಲಿಕ್ಕೆ ತಲೆಯ ತುಂಡ ಮಾಡಿ
ಕಡಿದದಿಯೋ ಕೈ ಕಾಲು ಮುಂಡ ಶರೀರ ಕರಳುಗಳು ಬಿಡದೆ ಹರಿಯುವ ರಕ್ತ ನದಿಯೋ ಭೂತಗಳು 108 ಮದಿ ಮುಂಜೆಗಳು ಬಿಡುವು ಮಾಡಿದವು. ಈ ರೀತಿಯಾಗಿ ಆ ನಿಶುಂಬರ 12,000 ಸಂಖ್ಯೆ ರಾಜರು ಮಾಡಿದರು. ಎಷ್ಟು ಸಾವಿರ ತಂದಿದ್ರೆ 12,000 ಸೈನಿಕರು ತಗೊಂಡ್ಬಂದಿದ್ದವು. ಎಲ್ಲಾರು ಏನಾಗಿದ್ರು ಅಂದ್ರ ನೆಲದ ಮೇಲೆ ಬಿದ್ದು ಪರ್ವತ ಆಕಾರವಾಗಿ ಎಲ್ಲಿ ವೇಗದಲ್ಲಿ ಹೆಣಗಳ ರಾಶಿಗಳಾಗಿ ರಕ್ತ ನದಿಯಂತ ಹರಿತಾ ಇತ್ತು. ಎಕಡೆ ನೋಡಿಗಳು ಆ ಗರುಡ ದೊಡ್ಡ ದೊಡ್ಡ ಹದ್ದುಗಳು ಬಂದು ಅವನು ತಿಂತಾ ಇದ್ದು ಕ್ರೂರವಾದಂತಹ ಅಲ್ಲಿ ಏನದಂತ ಕ್ರೂರತೆ ಅನ್ನುವಂಥದ್ದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಬರ್ತದ. ಈ ರೀತಿಯಾಗಿ ಪರಾಕ್ರಮ ನಿಶುಂಬನ ದೇವಿ ಉಪದೇಶದಿಂದ ಭವನದಿಂದ ಸಂವಾರವಾಗ್ತಾನೆ. ಅದೇ ರೀತಿಯಾಗಿ ಸಪ್ತಮಾತೃಕೆ ಸಂತೋಷ ಪ್ರಾಪ್ತಿಯ ಸಲುವಾಗಿ ನರ್ತನ ಮಾಡಿದರು. ಈ ರೀತಿಯಾಗಿ ಸಪ್ತ ಮಾತೃಕೆಯರ ದೇವಿಯತಿಯ ಒಂದು ಸ್ವರೂಪದಲ್ಲಿ ಬಂದಂತಹ 7 ಜನ ಏನು ಸಪ್ತ ಮಾತೃಕೆ ಇದ್ರಲ್ಲ ಅವರು ಆನಂದರಾದ್ರು. ಯಾಕ? ನಿಶುಂಬ ಸಂವಾರ ಆದ್ರು ಅನ್ನುವಂಥದ್ದು. ರಾಕ್ಷಸರ ಭಯಂಕರ ಶೂರನು ಮುಂದದಲ್ಲಿ ಆಚುತರಾದ ನಿಶುಂಬನೇ ನನ್ನದೆಂಬ ತತ್ವ ಕಲ್ಪನೆಯ ಸಂಪೂರ್ಣ ನಾಶವಾಗಲು ದೇವತೆಗಳ ಅಜ್ಞಾನ ಪ್ರಕಾಶವನ್ನು ನೋಡಿ ಸಚ್ಚಿದಾನಂದ ಸ್ವರೂಪದಲ್ಲಿ ಲೀನರಾದರು. ಶ್ರೀ ಚಿದಾನಂದ ವರಿಸದ ಪಾರ್ವತಿ ಮಹಾತ್ಮ ನಿಶುಂಭವದು ನಾಮ ಚತುರ್ದಶೋಧ್ಯಾಯ. ಈ ರೀತಿಯಾಗಿ ಆ ನಿಶುಂಬರ ಸಂವಾರ ಆಯಿತು. ನಿಶುಂಬ ಸಂವಾರ ಆದ ತಕ್ಷಣ ಇನ್ನ ಉಳಿದ ಯಾರ? ಶುಂಭ ಒಬ್ಬ ಉಳಿದ. ದೇವಿಯ ಕೊನೆಯ ಒಂದು ಸಂವಾರ. ಶುಂಭ ಯಾವಾಗ ಸಂವಾರ ಆಗ್ತಾನ ದೇವಿ ಎಲ್ಲವನ್ನ ಸಂವಾರ ಮಾಡಿದಂತ ಆಗ್ತದೆ. ಇವೊಬ್ಬ ಸಂವಾರ ಆದಂದ್ರ ಆ ಕ್ರೋಧದಿಂದ ತಾನು ಶಾಂತ ಆಗಿ ಮುಂದೆ ನಮಗೆ ಜ್ಞಾನವನ್ನ ಮಾಡ್ತಿದ್ದ ಪ್ರತಿಪಾದನೆ ನಮ್ಮ ನಾಳಿಂದ ಮಾಡ್ತಾಳ. ಅದೇ ರೀತಿಯಾಗಿ ಈ ಶುಂಭನಿಗೆ ಹೆಂಗ್ ಬರ್ತದ ಕಾಲು ಅನ್ನುವಂಥದ್ದ ನಾವು ಇವಾಗ ನೋಡೋಣ. ನಿರ್ಜರ ಹರಿಸತಲೆ ರಣದಲ್ಲಿ ದುರ್ಜನ ಶುಂಭ ದೈತ್ಯನು ಗರ್ಜಿಸಲ ಕೆಳಗಳು ಶೂಲದಿಂದ ಭಾರತೀಯ. ಶುಂಭನು ತನ್ನ ತಮ್ಮನ ತಲೆ ಮುಂದೆ ಯುದ್ಧವನ್ನು ಮಾಡಿದನ್ನು ನೋಡಿ, ಯಾವಾಗ ತನ್ನ ತಮ್ಮನ ರುಂಡು ಕೆಳಗೆ ಬಿದ್ದಿದ್ದನ್ನು ನೋಡಿ ಶುಂಭನಿಗೆ ಹೆಂಗಾಗಿರಬಾರ್ದು, ಅಣ್ಣನಿಗೆ ಹೆಂಗಾಗಿರಬಾರ್ದು. ಆಗ ಅಣ್ಣ ವರ್ಣನೆ ಮಾಡ್ತಾ ಇದ್ದಾನ ತಮ್ಮನ್ನು ನೋಡಿ ಹೆಂಗೆ ವರ್ಣನೆ ಮಾಡ್ತ. ಬಹುಧೈರ್ಯವುಳ್ಳ ಭುಜವು ತನಗೆ ಮರೆಯುತ್ತೆ ಎಂದು ಭಯಂಕರ ಶೂರನೋ ಹೋದಿಯ. ಏಕಮ್ಮ ಇಷ್ಟು ಶೂರವಾದಂತಹ ನೀನು ಇದ್ದಲ್ಲ, ನಿನ್ನ ನಾ ಕಳ್ಕೊಂಡಿ ಅನ್ನುವಂಥದ್ದನ್ನ ಆ ನಿಶುಂಭನ ರುಂಡ ಮುಂಡವನ್ನ ನೋಡಿ ಆ ನಿಶುಂಭ ದುಃಖ ಪಡ್ತಾ ಇದ್ದಾನ. ದೇವತೆಗಳೇ ಗಂಡನಿಸಿದ ಹೋದಿಯ, ದೇವತೆಗಳಿಗೆ ಗಂಡನಿಸಿದ್ದು ನಿನಗಿಂತ ಪರಿಸ್ಥಿತಿ ಬರ್ತಲ್ಲ, ನೀನು ಇವತ್ತಿಗೆ ಈ ರೀತಿಯನ್ನು ಅನುಭವಿಸಿ ಬಂತಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಎನ್ನಲತಾ ದೇಹ ತುಂಡಗಳನ್ನು ಮುಂದಿಟ್ಟು ಹೊರಗಿದನು. ಆ ತನ್ನ ತಮ್ಮನ ರುಂಡ ಮುಂಡಗಳನ್ನು ಮುಂದಿಟ್ಟ ಅಳಲಿಕ್ಕೆ ಪ್ರಾರಂಭ ಆದ, ದುಃಖಿಸಲಿಕ್ಕೆ ಪ್ರಾರಂಭ ಆದ. ನಾವು ಎಲ್ಲಾ ಲೋಕಗಳಿಗೆ ಗೆದ್ದಂತಹ ಶೂರರು ನಾವಿದ್ದೀವಿ, ನಮ್ಮ ತಮ್ಮನಿಗೆ ಈ ರೀತಿ ಪರಿಸ್ಥಿತಿ ಬರ್ತಲ್ಲ ಅಲ್ಲ ಅನ್ನುವಂಥದ್ದ. ನೀನಿಲ್ಲದ ಈ ಸಂಪತ್ತು ತಮ್ಮ, ನೀನೇ ಇಲ್ಲಿ ಮೇಲತ್ತು ಇನ್ನು ಈ ಸಂಪತ್ತು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಯಾವ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ, ಎಲ್ಲಾ ದೇವತೆಗಳಿರೋ ಸಂಪತ್ತ, ಕಾಮಧೇನು ಕಲ್ಪವೃಕ್ಷಗಳು ಎಲ್ಲ ಇದ್ದು ಇಂಥ ಒಂದು ಸಂಪತ್ತಲ್ಲ. ಈ ಸಂಪತ್ತ ನೀನು ತಗೊಂಡ ನೀನೆಲ್ಲ ಏನು ಮಾಡ್ಲಿ? ನೀನಿಲ್ಲರ ಈ ಸಂಪತ್ತು ಸ್ವರ್ಗ ಸುಖ. ದೇವತೆಗಳ ಅಧಿಕಾರಿಗಳು ಯಾರು? ದೇವತೆಗಳನ್ನ ಅಧಿಕಾರ ನಡೆಸ್ತಾ ಇದ್ರು, ಅವ್ರನ್ನ ಸೇವಕರಾಗಿ ಮಾಡ್ಕೊಂಡಿದ್ಯಲ್ಲ, ಈ ಅಧಿಕಾರ ನನಗೆ ಎದಕ್ಕೆ ಬೇಕು ತಮ್ಮ? ನೀವು ಹೋದ ಮೇಲೆ ಶೂರನೇ, ನೀನು ಇಲ್ಲದ ಮೇಲೆ ಇದನ್ನು ತೆಗೆದುಕೊಂಡು ನಾನು ಏನು ಮಾಡಲಿ? ಚೆಂಡಿಯಿಂದ ನಿನ್ನನ್ನು ಉಳಿಸಿಕೊಳ್ಳಲಿಕ್ಕೆ ನನಗಾಗಲಿಲ್ಲಲ್ಲ ಆಕೆ ಕಡಿಂದ ಅನ್ನುವಂಥದ್ದು. ನನ್ನ ಯುದ್ಧವನ್ನು ಯಾರು ನೋಡುವರು? ಅಮ್ಮ, ನೀನೇ ಓದಿ ನಾ ಯುದ್ಧ ಮಾಡ್ಬೇಕಂತ ಮಾಡಿದ್ರ ಆ ಯುದ್ಧವನ್ನು ನೋಡಲಿಕ್ಕೆ ನೀನು ಇಲ್ಲದಂತದಾಯಿತಲ್ಲ ಅನ್ನುವಂತ ದುಃಖ ಪಡ್ತಾ ಇದ್ದಾನೆ. ನೋಡಲಿಕ್ಕೆ ಯಾವುದು ಇಲ್ಲದಂತೆ ದುಃಖಿಸುತ್ತಾ ಅಳಲಿಕ್ಕೆ ಪ್ರಾರಂಭ ಮಾಡಿದ. ಈ ಬ್ರಹ್ಮಾಂಡ ಇರುವಂತೆ ಹೊಡೆಯುವನು ನೋಡು. ಇದೆಲ್ಲ ಸಂವಾರ ಆಗೋದು. ಇನ್ನು ಮೇಲೆ ನೋಡೋನು ಆ ಜಗನ್ಮಾತೆಗೆ ನನಗದ
ಆಕೆ ಹೆಂಗ ಸ್ತ್ರೀ ರೂಪಗಳಲ್ಲ ಆಕೆನ ನೋಡೇ ಇರ್ತೀನಿ ಅನ್ನಂತ ಅಂತ ತಿಳ್ಕೊಂಡು ಈ ಬ್ರಹ್ಮಾಂಡವನ್ನು ಮುಡಿದಂತೆ ಹೊಡೆಯನು, ಹರಿಹರನು ಸೂರ್ಯನು, ಬ್ರಹ್ಮ ವಿಷ್ಣು ಮಹೇಶ್ವರನ್ನ ತನ್ನ ಸುತ್ತಲಿರ್ತಾರೆ ತಮ್ಮ. ನಿನ್ನ ಆತ್ಮಕ್ಕೆ ಶಾಂತಿ ಆಗಬೇಕಾದ್ರೆ ಎಲ್ಲ ಬ್ರಹ್ಮಾಂಡಗಳನ್ನು ನಾಶ ಮಾಡ್ತೀನಿ, ಅವರು 3 ತ್ರಿಮೂರ್ತಿಗಳನ್ನು ತಂದು ನಿನ್ನ ಮುಂದೆ ಕೊಡ್ತೀನಿ ಅನ್ನುವಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನ. ಇಂದು ಚಂಡಿಯನ್ನು 2 ತುಂಡು ಮಾಡಿ ಮಾಂಸ ಪಿಶಾಚಿಗಳಿಗೆ ಹಂಚುವೆನು. ಅಷ್ಟಲ್ಲ, ಆಕೆ ಒಂದೊಂದು ಸಣ್ಣ ತುಂಡುಗಳ ಮಾಡಿ ನಾನು ಭೂತ ಪಿಶಾಚಿಗಳಿಗೆ ಹಂಚುತ್ತೇನೆ ಅನ್ನುವಂಥದ್ದು ಶೂರನಾದ ಶುಂಭ ಹೇಳ್ತಾ ಇದ್ದಾನ. ಕೆಲವ ಮಾತಿನ ಪ್ರವೇಶವೇನು, ಬರೀ ಹೇಳಿ ಏನು ಉಪಯೋಗ ಐತಿ, ಅದಕ್ಕಾಗಿ ನಾ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದ ಶುಂಭ ಹೇಳ್ತಾ ಇದ್ದಾನ. ನನ್ನ ಪ್ರೀತಿಯ ವಸ್ತುವೇ ಹೋಯಿತು ಎಂದು ತಮ್ಮ ತಮ್ಮ ಶವ ಮುಂದಿಟ್ಟ ಶುಂಭನ ಸಾಕೆನ್ನುತ್ತದ. ತಮ್ಮ, ನಿನ್ನ ಆತ್ಮಕ್ಕೆ ಶಾಂತಿ ಆಗಬೇಕಾದ್ರೆ ನಾ ಇಷ್ಟು ಮಾಡಿದ ಬಿಡುವಿಲ್ಲ. ಆಕಿನ ತಂದ ತುಂಡುಗಳನ್ನ ಮಾಡಿದ ಸ್ತ್ರೀಗಳನ್ನ ನಾನೇನ್ ಮಾಡ್ತೀನಿ, ಭೂಸ ಪಿಶಾಚಿಗಳಿಗೆ ಹರಿಸ್ತೀನಿ. ಶುಂಭನಾಯಿ ದೇಹ ಸಾಕೆಂದು ತುದಿಯಿಂದ ಹಲ್ಲನ್ನು ಕಡಿದು ಹೆಮ್ಮೆಯಿಂದ ಕರಿಗೆ ದೇವತೆಯನ್ನು ಮಾತನಾಡಿಸಲು, ದುಷ್ಟರೇ ನೀನು ಇಂದು ನಮ್ಮ ಕೂಡ ಗರ್ಭದಿಂದ ಗಂಟು ಬಿದ್ದ ನಿನ್ನ ಪರಾಕ್ರಮದ ನನ್ನ ತಮ್ಮನನ್ನು ಕೊಂದು ಆವರಿತ ಕೊಂದು ಎಂದು ಭಾರತಿ ಶುಂಭನಿಗೆ ಉತ್ತರವನ್ನು ಕೊಟ್ಟಳು. ಈ ರೀತಿಯಾಗಿ, ಏ ಸ್ತ್ರೀಯೇ, ನನ್ನ ತಮ್ಮನ ಕೊಂದಲ್ಲ. ಅವಾಗ ಅವನು ಕೇಳಕತ್ತಾನ, ಎಲ್ಲ ರಕ್ಕಸರ ದೇವಿಯನ್ನು ಕೇಳಿ ತಾವು ಅಂತ್ಯ ಆಗಿದಾರ. ಅದೇ ರೀತಿಯಾಗಿ ಇಲ್ಲಿ ಶುಂಭನು ಕೇಳ್ತಾ ಇದ್ದಾನ, 3 ಲೋಕಗಳಿಗೆ ನನಗೆ ವೀರತೆ ಕರುಣೆ ಎಂಬವರು, ಆ ಎಲ್ಲ ಲೋಕಗಳಿಗೆ ನನಗೆ ದುಷ್ಟರೆಂಬ ತೋರಕೆ. ನಾ ದುಷ್ಟನಾಗಿ ಪೂರ್ವ ಅರಿಯಲು ದುಗಳನಾಗಿರುವ ರಾಕ್ಷಸರು ನಿನ್ನ ದುಷ್ಟನ ಎಂದಳ ದೇವಿ. ಜಗನ್ಮಾತೆ ಹೇಳ್ತಾ ಇದ್ದಾಳ, ಏ ಶುಂಭ, ನನಗೆ ದುಷ್ಟ ಅಂತಿ, ನೀನು ಕ್ರೂರವನ್ನ ಕಟ್ಟಿ ಕೆಟ್ಟ ಶಬ್ದಗಳಿಂದ ನನ್ನನ್ನ ಬೈಲಿ ಕಟ್ಟಿಯಲ್ಲ. ನನಗೆ 3 ಲೋಕಗಳಿಗೆ ನನಗೆ ವೀರಕೆ ಕರುಣೆ ಎಂದುವರು, ಕರುಣೆ ಅಂತ ಕರೀತಾರ. ಎಲ್ಲೋ ಸೂರ ಶುಂಭನೈಕೆ 3 ಲೋಕಗಳೇ ನನಗೆ ಸರ್ವವು ದಯವುಳ್ಳವರನ್ನುವರು. 3 ಲೋಕದಲ್ಲಿ ದಯಾಳು ಅಂತ ಕರೀತಾರ, ನನ್ನ ದಯಾಳು ಅಂತ ಕರೀತಾಳ. ಯಾಕಂತ ಕಂಡ್ರೆ ಅಷ್ಟು ದಯಾಗುಣದಲ್ಲಿ ನನಗೆ ಅದೇ. ಈ ಲೋಕದಲ್ಲಿ ನನಗೆ ದುಷ್ಟರೆಂಬವರು ಯಾರೂ ಇಲ್ಲ, ನನಗೆ ದುಷ್ಟರು ಅನ್ನೋರು ಯಾರಿಲ್ಲ. ಅದಕ್ಕಾಗಿ ನಿನ್ನ ಮಾತಿನಲ್ಲಿ ಮಾತ್ರ ದುಷ್ಟವಾಗಿ ತೋರುತ್ತದೆ. ನಿನ್ನ ಮಾತಿನಾಗ ನಾನು ದುಷ್ಟವಾಗಿ ಕಾಣಕತ್ತೀನಿ. ಪೂರ್ಣ ತಿಳಿದುಕೊಂಡಿರುವ ದುರವಾದ ಘೋರ ರಕ್ಕಸರನೇನು ದುಷ್ಟರನು ಎಂದು ದೇವಿ ನುಡಿಗಳು. ನೀನ ದುಷ್ಟರಿ, ಅದಕ್ಕಾಗಿ ನಾ ಹಂಗೆ ಕಾಣಕತ್ತೀನಿ. ನೀನ್ ಹೇಗಲ್ಲ, ಅವರವರ ಭಾವಕ್ಕೆ ಅವರವರ ತರುಣಿಗೆ ಅವರವರ ತರುಣ ಆಗಿ ನಿಂತಿರುವ ಶಿವ ಶಂಭುಲಿಂಗ ಅನ್ನುವಂಥದ್ದು. ಹೆಂಗಂದ್ರೆ ಇವರಿಬ್ರು ಅಣ್ಣ ತಮ್ಮ ಹೆಂಗಿದ್ರು ಅನ್ನೋದಕ್ಕ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಒಬ್ಬ ರಾಜ, ಇವನಂತ ಅಜ್ಞಾನಿ ರಾಜನ ಇದ್ದ, ಆ ವಿವೇಕ ಮಂತ್ರಿನ ಇದ್ದ. ಒಂದು ಸರಿ ರಾಜ್ಯದೊಳಗ ಮಂತ್ರಿನ ಕರೆದು ಹೇಳಿದ, ನಮ್ಮ ರಾಜ್ಯದೊಳಗ ಒಂದು ಹಳಿ ಆಣಿ ಐತಿ, ಸತ್ತೈತಿ ಐತಿ ಅಂತ ಕೇಳಿದ. ಐತಿ, ಸಾಯಾಕ ಬಂದೈತ್ರಿ, ಐತಿ. ಇನ್ನೊಂದು ವಿಶೇಷ ಅಂದ್ರ, ನಾವು ಸಾಯುವುದ ನಿಶ್ಚಿತ, ಆದ್ರೆ ಯಾವಾಗ ಸಾಯಿತು ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ವಿಶೇಷವಾದಂತಹ ಕೆಲವು ಪ್ರಾಣಿಗಳಿಗೆ ತಮ್ಮ ಮರಣವನ್ನ ಗೊತ್ತಾಗ್ತದೆ. ಹೆಂಗೋ ಆನೆಗೆ ಒಂದು ವಿಶೇಷವಾದಂತಹ ಶಕ್ತಿ ಅದ. ಏನಂತಂದ್ರ ತಾನು ಪ್ರಾಣ ಬಿಡುವುದ ಒಂದು 3 ದಿವಸ ಮೊದಲು ಗೊತ್ತಾಗ್ತೈತ್ರಿ ಆಣಿ. ಅಂತ ಶಕ್ತಿ ಪರಮಾತ್ಮದ ಕೊಟ್ಟಾನ. ಅದು ಸಾಯಾಗ ಬಂದೈತ್ರಿ ಅಂತ ನಾವು. ಹಂಗಾದ್ರೆ ಒಂದ್ ಕೆಲಸ ಮಾಡು, ಅದು ಏನಾರ ನಮ್ಮ ರಾಜ್ಯದೊಳಗ ಸತ್ತಂದ್ರ ಯಾರು ಬಂದು ಹೇಳ್ತಾರಲ್ಲ, ಆನೆ ಸತ್ತೈತಿ ರಾಜ ಅಂತೇಳಿ ಯಾರ ಮಣಿ ಮುಂದೆ ಬಿದ್ದು ಸತ್ತಿರ್ತೈತಿ, ಅವ್ರ ಏನಾರ ಬಂದು ಹೇಳ್ರಂದ್ರ
ಅವ್ರ ರುಂಡ ತೆಗೆದುಬೇಡ ಅಂತ ಹೇಳಿ ಏನೋ ಸತ್ತೈಟ್ ಅಂತ ಹೇಳಿ ಬಂದು ಹೇಳ್ರಿ ಅಂದ್ರೆ ರುಂಡ ತೆಗೆದುಬೇಡ. ಮತ್ತ ಅವ್ರು ಗಪ್ಪ ಇದ್ರೆ ಹೆಂಗ್ರಿ ಅಂತ ಕೇಳ ಗಪ್ಪ ಇದ್ರೆ ಅವ್ರನ್ನೇನ್ ಮಾಡಂದ್ರೆ ಯಾಕೊಂಬ ಒಂದು ಕಾಲ ಒಂದು ಕೈಯ ತಯ್ಯ ಅಂತ ಹೇಳಿ ರಾಜ್ಯದಲ್ಲಿರುವಂತಹ ಎಲ್ಲಾ ಪ್ರಜೆಗಳಿಗೂ ಚಿಂತೆ ಇತ್ತು. ಆನೆ ನಮ್ಮ ಮನೆ ಮುಂದೆ ಸಾಯ್ತೈತು, ನಿಮ್ಮ ಮನೆ ಮುಂದೆ ಸಾಯ್ತೈತು. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರೆ ಈ ಜಗನ್ಮಾತೆಯ ಶಕ್ತಿಯನ್ನ ಮಹಿಮೆಯನ್ನ ಶ್ರವಣ ಮಾಡುತ್ತನ್ಯಾಗ ಕೆಲವೊಂದಷ್ಟು ಏನಾಕವ ಅಂತಂದ್ರ ನಮ್ಮಲ್ಲಿ ಆಲಸ್ಯ ನಿದ್ರಾಗಳು ಬರ್ತಾವ. ಏನ್ರಿ ಇಲ್ಲಿ ಕೂತಾಗ ಎಷ್ಟೋ ಮಂದಿ ಕಟ್ಟಿ ನೀವು ಸ್ವಲ್ಪ ಬಿಟ್ಕೊಂಡಿರ್ತೀರ ನಾಳೆ 2 ದಿವ್ಸ. ಯಾಕಂದ್ರ ಕಟ್ಟಿಗೆ ಯಾರು ಕೂತಿರ್ತೀರ ಮೊದಲು ಆಕಳಿಗೆ ಬರ್ತಾವ. ನಿದ್ರಾದೇವತಿ ಅಕ್ತಂಗಿಯರು. ಎರಡನೇದ್ದು ತೂಗುಡಿಕೆ ಬರ್ತದ, 3ನೇದ್ದು ನಿದ್ರಾದೇವಿ ಬರ್ತಾಳ. ಯಾಕೆ ಬರ್ತಾಳಂದ್ರೆ ನಿದ್ರಾದೇವಿ ಯಾಕೆ ಬರ್ತಾಳ ಅಂತಂದ್ರ 11-12 ಗಂಟೆ ತನಕ ಟಿವಿ ನೋಡ್ಕೊತ ಕುಂದ್ರಿ, ಊರ್ ಸುದ್ದಿ ಮಾತಾಡ್ಕೊತ ಕುಂದ್ರಿ, ನೀತಿ ಬರ್ತೈತೆ ನೋಡ್ರಿ. ಅದಕ್ಕಾಗಿ ಕಲಿಯುಗದಲ್ಲಿ ಪರಮಾತ್ಮನಲ್ಲಿ ಆ ನಿದ್ರಾದೇವತೆ ಹೋಗಿ ಕೇಳ್ತಾಳ, ಪರಮಾತ್ಮ ನನ್ನ ಯಾರು ವಿಚಾರ ಮಾಡುವರು, ರಾತ್ರಿ 12 ತನಕ ಟಿವಿ ನೋಡ್ಕೊತ ಕುಂದಿರ್ತಾರ, ಏನ್ ನನ್ನ ಯಾರು ಉಪಯೋಗ ಮಾಡುವರು ಅಂದಾಗ ಆ ನಿದ್ರಾದೇವತೆಗೆ ಪರಮಾತ್ಮ ಅಭಯ ಹಸ್ತವನ್ನ ಕೊಡ್ತಾನೆ. ಏನ್ ಕೊಡ್ತಾನಂದ್ರ ಏನು ಮಾಡಕ್ ಹೋಗಬೇಡ, ನಮ್ಮ ಮಂದಿ ಮೊದಲ ಪ್ರವಚನ ಕೀರ್ತನ ಭಗವಂತ ನಾಮಸ್ಮರಣೆ ಗುರು ವಚನವನ್ನ ಕೇಳುದಿಲ್ಲ. ಅಚಾನಕ್ ಅವ್ರು ಏನಾರು ಕೇಳಾಕ ಹೋದ್ರಂದ್ರ ನೀ ಅಲ್ಲಿ ದಂಡಿಗೆ ಹೋಗಿ ಗೆತ್ತಬೇಡ, ದಂಡಿಗೆ ಹೋಗಿ ಗೆತ್ತಬೇಡ, ಏನ್ ಅವ್ರಿಗೆ ಏನ್ ಹೇಳಕ್ ಹೋಗ್ಬೇಡ. ಆಟೋಮೆಟಿಕ್ ಅವ್ರನ್ನ ಕರೀತಾರ, ಅವರಲ್ಲಿ ಹೋಗಿ ನೀನ ನಿದ್ರೆಯನ್ನ ಮಾಡುವಂತ. ಈ ರೀತಿಯಾಗಿ ಪ್ರವೇಶ ನಿದ್ರೆ ಬಹಳ ಕಠಿಣ ರೀ. ಅದಕ್ಕೆ ನಾಳೆ ಒಂದು ಉದಾಹರಣೆ ನೋಡೋಣ. ಆದ್ರೆ ಇನ್ನೇನಾಗಿತ್ತು ಅಂತ ಕೇಳ್ರ, ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ನಮ್ಮ ಮನೆ ಮುಂದೆ ಆಣಿ ಸಾಯ್ತೈತಿ, ನಿಮ್ಮ ಮನೆ ಮುಂದೆ ಆಣಿ ಸಾಯ್ತೈತಿ. ಎಲ್ಲರೂ ಏನ್ ಚಿಂತೆ ಐತಿ ಅಂತಂದ್ರ ಯಾರ ಮನೆ ಮುಂದೆ ಸಾಯ್ತೈತಿ ವಿಚಾರ ಮಾಡ್ತಾ ಮಾಡ್ತಾ ಎಲ್ಲರೂ ಭಯಭೀತರಾದರು. ಭಯಭೀತರಾದ್ರು ಈ ಹೆಂಗ ನಮಸ್ಕಾರ ಮಾಡಿ ಹಾಗಲ್ಲ, ಹಾಗ ನಮಸ್ಕಾರ ಮಾಡಿ ಹೋದ್ ಮರನೇ ದಿವಸ ಆಯ ಒಬ್ಬರು ಮಗಂದಾಗ ತಿಳ್ಕೊತ್ರಿ ಏರ್ ಹೊಡ್ದ ಏರ್ ಹೊಡ್ದ ಆ ಯಜಮಾನ ಅಲ್ಲ ನೀನೇ ಪ್ರವಚನಕ್ಕೆ ಹೋಗಿ ಬಂದೀನಿ, ಏರ್ ಹೊಡ್ದ ಆನೆ ನಮ್ ಬಾಗಲ್ದಾಗ ಸತ್ತೈತಲ್ಲ ಕದ ತೆಗೆದ್ ನೋಡಿದ ಅಯ್ಯ ಕಟ್ಟ ಅಯ್ಯೋ ಅಂತ ನಾವು ಇನ್ನ ಹೇಳ್ತಿ ಮುಂದಂದ ನಿನ್ನ ಇದೆಲ್ಲಾ ಬಾಳೆ ಎಲ್ಲ ನೀನ ತಕೊಂಡು ಹೋಗು, ಗಂಡ್ರು ಮಗ ಎಲ್ಲಾ ಬಾಳೆನಿಂದ ಏನ್ ಇದೇ ದಿವಸ ಕೊನೆ ನಮ್ದು ಇನ್ನು ನಾವು ಉಳಿದಿಲ್ಲ ಅಲ್ಲಾಕ ಚಾಲೋ ಮಾಡಿದ. ಯಾಕ ಇವತ್ತು ರಾಜ ರುಂಡ ತೆಗಿತಾನ, ಹೇಳಾಕ ಹೋಗುದಿಲ್ಲ ಅಂತಂದ್ರ ಕಾಲ ಕೈಯ ತೆಗಿತಾನ, 2 ಕಾಲ 2 ಕೈ ತೆಗಿತಾನ. ಅದಕ್ಕಾಗಿ ಅಳ್ಳಾಕಟ್ಟ ಹೆಣ್ಮಗಳಂದು ಹುಚ್ಚ ಇದು ಕಳ್ತಾರನ, ಮತ್ ಏನ್ ಮಾಡುದು? ನಾವೊಂದು ಕೆಲಸ ಹೇಳ್ತೇನೆ ಅಷ್ಟು ಮಾಡಲಿ, ಏನು ಕರೆದು ಕಿವಿಯೊಳಗೆ ಹೇಳಿ ನಾ ಹೇಗಷ್ಟ ಮಾಡು ಅಂತ ತಿಳ್ಕೊಂಡ ಸೀಟಿ ಒಂದು ಧೈರ್ಯದಿಂದ ಏನ್ ಮಾಡಿದಂದ ರಾಜನ ಕಡೆ ಹೋದ. ರಾಜ ಅಂತ ಹೋಗಿಲ್ಲ, ಹೋಗು ರಾಜ ಅಂದ, ಇನ್ಯಾರು ಬಂದ ಅಂತ ನೋಡಿ ಹೋದ. ಯಾಕೆ ಏನ ರಾಜ ಅಂತ ಹೋಗಿಲ್ಲ, ಯಾಕೆ ಏನಾಗೈತಿ ರಾಜ ಆಡಿ ಏನಾಗಿತ್ತು? ನಮ್ಮ ಮನೆ ಮುಂದೆ ಬಿದ್ದೈತಿ ರಾಜ,
ನೀರು ಕುಡಿಸೋಕ್ ಹೋದ್ರೆ ನೀರು ಕುಡಿಯೋತ್ತು, ಮೇವು ಹಾಕಿರೋ ಮೇವು ತಿರುಗಾತು, ಕಣ್ಣು ತೂತಿಸೋತ್ತು. ಮತ್ತೇನು ಸತ್ತೈತೇನೋ ಅಂತ ಕೇಳಿದ. ಆಗ ನನಗೆ ಗೊತ್ತಿಲ್ರಿ. ಮೇವು ಹಾಕಿದ್ರು ಮೇವು ತಿರುಗಾತು, ನೀರು ಮುಂದಿಟ್ರು ನೀರು ಕುಡಿವಾತ್ರಿ. ರಾಜ ಅಂದ, ಸತ್ತೈತಂದ್ರ ನಂದೇ ಹೋಗ್ತೈತಲ್ಲ ನಾವು. ಮಂತ್ರಿನ ಕರೆದು ಹೇಳಿದ, ಮಣ್ಣನ್ ಶಿಕ್ಷೆ ಮಾಡಿದ್ದಿಲ್ಲ, ಅಲ್ಲಿ ಕ್ಯಾನ್ಸಲ್ ಮಾಡಲ್ಲ ನಾವು. ಕಾರಣ ಇಷ್ಟೇ, ನಾವು ಧೈರ್ಯದಿಂದ ಪ್ರಪಂಚವನ್ನ ಮಾಡಿದ್ದಾದ್ರೆ, ಪರಮಾತ್ಮನ ಧ್ಯಾನವನ್ನು ಮಾಡಿದ್ದಾದ್ರೆ, ಈ ಲೋಕದಿಂದ ನಾವು ಆ ಪರಮಾತ್ಮನ ಇಲ್ಲಿ ನಾವು ಹೌದಂದು ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ನಾವು ತಲುಪಬಹುದು. ಅದೇ ರೀತಿಯಾಗಿ ಇಂಥ ಇವು ಶುಂಭ ನಿಶುಂಭರಿದ್ದರು. ಶುಂಭ ತಮ್ಮನನ್ನು ಕಳ್ಕೊಂಡಾನ, ತಾನು ದೇವಿ ಮೇಲೆ ಯುದ್ಧವನ್ನು ಮಾಡ್ತಾ ಹೋಗ್ತಾ ವೇಳೆ ಅಭಾವವಿದೆ. ಆದ್ರೂ ದೇವಿಯ ಮೇಲಿನಂತೆ ಶುಂಭನ ಸಿಕ್ಕಾಗುತ್ತ ಸೂರ್ಯಪ್ರಕಾಶವನ್ನು ತೇಜ ಬಾಣಗಳ ದಟ್ಟವಾಗಿ ಸುರ ದೇವಿಯ ಸಿಟ್ಟಿನಿಂದ ಬಾಣವನ್ನು ಸುರಿದಳು. ಚಿದ್ರೂಪದ ಶುಂಭನ ಯುದ್ಧವನ ಭಯಂಕರವನ್ನು ಏನೆಂದು ವರ್ಣಿಸುವುದು. ಈ ರೀತಿಯಾಗಿ ಆ ಜಗನ್ಮಾತೆ ಮೇಲೆ ಅವನು ಬಾಣಗಳನ್ನ ಬಿಡ್ತಾ ಪರಡಿಯ ಶುಂಭನ ಬಾಣದಿಂದ ನೊಂದು ಶುಂಭನ ಬಾಣದಿಂದ ಹೊಡೆದಳು. ಶುಂಭನ ದೇವಿಯ ಬಾಣಗಳನ್ನು ಹೊಡೆದು ತಡೆದುಕೊಳ್ಳಲು ಬಹು ಸಿಟ್ಟಿನಿಂದ ಬಾಣವನ್ನು ವಿಶೇಷವಾಗಿ ಎಳೆದು ಬಿಡಲು ಭಯಂಕರ ಸಿಡಿಗಳು ಚೆನ್ನಾಗಿ ಹೊಳೆಯುವಂತೆ ಒಬ್ಬಳೇ ಆದ ದೇವಿಯ ನೊಂದು ಸುಟ್ಟುಳ್ಳವಳ. ಈ ರೀತಿಯಾಗಿ ಆಕೆ ಮೇಲೆ ಬಾಣವನ್ನು ಬಿಡ್ತಾ ಆ ಪರಬ್ರಹ್ಮ ಸ್ವರೂಪಿ ಮೇಲೆ, ಜಗನ್ಮಾತೆ ಮೇಲೆ ಆ ಬಾಣವನ್ನ ಬಿಡ್ತಾ ಕ್ರೂರವಾದಂತಹ ಯುದ್ಧ ನಡೀತಾ ಇದೆ ನೋಡಿ. ಹುಟ್ಟಿದವು ಬಹುಕೋಶ ದೇವಿಯ ಹೆಟ್ಟದ ಸಂಗತಿ, ನೆಟ್ಟದವು ತಾಗ ಬಿಟ್ಟ ದುಷ್ಟರಾದ ಕಣ್ಣು ಮುಚ್ಚಿ ಬಿಟ್ಟ ದೇವ ಧರಣಿಗಲೆ ಬಿಟ್ಟ ಭಾರತೀಯ ಸಂತುಷ್ಟ ಸುರರು. ಬಹು ಸುಟ್ಟು ಹೆಚ್ಚಾಯಿತು. ಶೂಲದಿಂದ ಶುಂಭನ ಎಲೆಯನ್ನು ಚೆನ್ನಾಗಿ ಸೇರಿಸಿ ಚುಚ್ಚಲು ಅಗಲು ತಾಕಿ ಬೆನ್ನುಗಳಿಂದ ಪಾರಾಯಿತು. ಇಷ್ಟಾಗಿ ಘೋರವಾದಂತಹ ಯುದ್ಧ ವರ್ಣನೆ ಬಾಳದ ಅಂತ ಘೋರವಾದಂತಹ ಯುದ್ಧ ಆಗ್ತಾ ಆ ಜಗನ್ಮಾತೆ ಏನು ಮಾಡಿದ ಅಂತಂದ್ರೆ, ತನ್ನಲ್ಲಿರುವಂತಹ ಶೂಲದಿಂದ, ಕೈ ಒಳಗಿಂದ ಶೂಲಿತ್ತಲ್ಲ, ಆ ಶೂಲದಿಂದ ಆ ಜಗನ್ಮಾತೆ ಅವನ ಒಂದು ಹೃದಯ ಇಟ್ಟು ಹೊಡೆದು ಬಿಟ್ಟರು. ಅವನು ಕೆಳಗೆ ಬಿದ್ದ. ಈ ರೀತಿಯಾಗಿ ಶುಂಭ ಸಕಲದಲ್ಲಿ ನಾನೊಂದು ದುರಂಕಾರದಿಂದ ಏನು ಮರಿತಿದ್ದಲ್ಲ, ಅವನ ಸಂಹಾರ ಆಗಿತ್ತು ಅನ್ನುವಂಥದ್ದ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಮಹಾತ್ಮರು. ಶುಂಭನಲ್ಲಿ ಯುದ್ಧ ಮಡಿಯಲು ನದಿ ಸಮುದ್ರ ದ್ವೀಪಗಳು ನಕ್ಷತ್ರಗಳು ತರತರದ ಪರ್ವತಗಳು ಭೂಮಿ ಆಕಾಶಗಳು ಶುದ್ಧವು ಕಣತೆರೆದಲಾಗಲು. ಈ ರೀತಿಯಾಗಿ ದೇವತೆಗಳ ಸಮೂಹ ಆ ಜಗನ್ಮಾತೆಯ ಒಂದು ಕ್ರೂರತ್ವವನ್ನ ನೋಡಿ ಬೆರಗಾಗಿ ಆ ದೇವಿಯನ್ನ ಯಾವಾಗ ಶುಂಭ ಸಂಹಾರ ಆದ ಆಮೇಲೆ ದೇವತೆಗಳ ಆ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ದೇವಲೋಕದ ಗಂಧರ್ವರ ಗಾನು ಮಾಡುತ್ತಿದ್ದರು. ಈ ರೀತಿಯಾಗಿ ಮುಂದೆ ಗಂಧರ್ವರು ಆ ದೇವಿಯನ್ನ ಹೊಗಳಿಸ್ತಾ ಇದ್ದಾರೆ. ಹೊಗಳಿ ದೇವಲೋಕದ ಪಾತರ ಸ್ತ್ರೀಯರು ನರ್ತನ ಮಾಡಿದರು, ಎಲ್ಲ ದೇವತೆ ಸೇವೆಯನ್ನು ಮಾಡಿದರು. ಈ ರೀತಿಯಾಗಿ ಆ ಶುಂಭನನ್ನು ಸಂಹಾರ ಆದ. ಆಮೇಲೆ ದೇವತೆಗಳು ಸಂತುಷ್ಟರಾದರು. ಮುಂದೆ ಇಲ್ಲಿಗೆ ಜಗನ್ಮಾತೆ ತನ್ನ ಕ್ರೂರ ರೂಪವನ್ನ ತಾಳ್ತಾ ಇಲ್ಲಿಗೆ ಎಲ್ಲ ದುಷ್ಟ ಶಕ್ತಿಗಳನ್ನ ನಮ್ಮಲ್ಲಿರುವಂತಹ ಅದನ್ನಷ್ಟೇ ಮಾಡಲಿಲ್ಲ, ನಮ್ಮಲ್ಲಿರುವಂತಹ ಕಾಮ ಕ್ರೋಧಾದಿಗಳನ್ನ 8 ದಿನದವರೆಗೆ ಶ್ರವಣದಿಂದ ಅವು ಎಲ್ಲ ನಾಶವನ್ನ ಮಾಡ್ತಾ ನಾಳೆ ನಮಗೆ ಏನ್ ಮಾಡ್ತಾರೆ ಅಂದ್ರೆ, ಜಗನ್ಮಾತೆ ನಾಳೆಯಿಂದ ತನ್ನಲ್ಲಿರುವಂತ ಜ್ಞಾನವನ್ನ ಹೇಳ್ತಾರೆ. ಅದನ್ನ ಹೆಂಗ್ ಕೇಳಬೇಕು ಅನ್ನೋದನ್ನ ನಾಳೆ ನಾವೆಲ್ಲ ಮತ್ತು ಬಂದ ಶ್ರವಣವನ್ನ ಮಾಡೋಣ. ಅಂತ ಜಗನ್ಮಾತೆಯ
ಒಂದು ಸೇವೆಗೆ ವಿರಾಮ ಅನ್ನುವಂತ